ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚೇನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ. ಉಭಯ ಶ್ರೀಗಳವರ ಪದತಲಕ್ಕೆ ಸಾಷ್ಟಾಂಗ ಎರಗ್ತಾ ಇದ್ದೇನೆ. ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಆ ಚೈತನ್ಯ ಸ್ವರೂಪಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾನು ಉಪನ್ಯಾಸದ ಕೊನೆಯಲ್ಲಿ ತಮಾಷೆಯಾಗಿ ಒಂದು ಮಾತನ್ನು ಹೇಳಿದ್ದೆ, ಸಾಧ್ಯ ಆದರೆ ನಾಳೆ ದಿವಸ ಶೂರ್ಪಣಖೆಯನ್ನು ಕರ್ಕೊಂಡು ಬರ್ತೇನೆ ಅಂತ. ಅಂದರೆ ಇವತ್ತು ಹೇಳಬೇಕಾದಂಥ ವಿಷಯ ಶೂರ್ಪಣಖೆಗೆ ಸಂಬಂಧಪಟ್ಟಿದ್ದು ಅಂತ. ನಿಮ್ಮ ಮನಸ್ಸಿನಲ್ಲಿ ಈ ಮಾತನ್ನು ಕೇಳಿದಾಗ ಒಂದು ಸಂಶಯ ಬರಬಹುದು, ಶೂರ್ಪಣಖೆಯ ಪಾತ್ರವನ್ನು ನಾವು ಪರಿಕ್ರಮ ಮಾಡಬೇಕಾ, ಅವಳ ವಿಷಯವನ್ನು ಚಿಂತನೆ ಮಾಡಬೇಕಾ ಅನ್ನೋದು ಸಹಜವಾಗಿ ನಿಮಗೆ ಅಂತಲ್ಲ, ರಾಮಾಯಣವನ್ನು ಮೇಲಿಂದ ಮೇಲೆ ಓದೋ ಎಲ್ಲರಿಗೂ ಸಹ ಈ ಒಂದು ಯೋಚನೆ ಸಹಜವಾಗಿ ಬರ್ತದೆ. ಆದರೆ ನಾವು ಶೂರ್ಪಣಖೆಯ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಬೇಕು. ತಿಳಿದುಕೊಳ್ಳುವ ಅಂಶ ಅವಳ ವ್ಯಕ್ತಿತ್ವದಲ್ಲೂ ಸಹ ಉಂಟು. ಆ ಹಿನ್ನೆಲೆಯಲ್ಲಿ ನಾನು ಈ ದುಷ್ಟ ಪಾತ್ರಗಳನ್ನೂ ಸಹ ಸಮಯ ಸಿಕ್ಕಷ್ಟು ಅವಧಿಯಲ್ಲಿ ಚಿಂತನೆ ಮಾಡುವವನಿದ್ದೇನೆ. ರಾವಣ ಇರಲಿ ಅಥವಾ ಕುಂಭಕರ್ಣ ಇರಲಿ, ಇಂದ್ರಜಿತು ಇರಲಿ, ಇವರೂ ಸಹ ನಮಗೆ ಉಪಾದೇಯರು ಅನುಕರಣೀಯರು. ಯಾವ ವಿಷಯದಲ್ಲಿ ಅಂದರೆ ಪಾಸಿಟಿವ್ ಆಗಿ ಅಲ್ಲ, ಅವರಂತೆ ಆಗುವ ವಿಷಯದಲ್ಲಿ ಅಲ್ಲ,
ಅವರಂತೆ ಆಗಬಾರದು ಎನ್ನುವ ವಿಷಯದಲ್ಲಿ ಅವರು ನಮಗೆ ಅನುಕರಣೀಯರು. ಹಾಗಾಗಿ ನಾವು ಆ ಪಾತ್ರಗಳನ್ನು ಸಹ ಅಷ್ಟೋ ಇಷ್ಟೋ ಮೆಲುಕು ಹಾಕೋದ್ರಿಂದ ನಮಗೆ ಒಂದಿಷ್ಟು ಲಾಭ ಉಂಟು. ಇಷ್ಟು ಹಿನ್ನೆಲೆಯಲ್ಲಿ ವಾಸ್ತವಿಕವಾಗಿ ಮೌಲಿಕವಾಗಿ ನೋಡಿದರೆ ಮಂಥರೆಯೋ ಅಥವಾ ಶೂರ್ಪಣಖೆಯೋ ಅಷ್ಟೊಂದು ಮುಖ್ಯವಾಗುವುದಿಲ್ಲ. ಯಾಕೆ ಅಂತಂದರೆ ಇವರಿಬ್ಬರೂ ಸಹ ಮಂಥರೆ ಮತ್ತು ಶೂರ್ಪಣಖೆ ಒಂದು ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಒಬ್ಬಳು ಅಕ್ಕ ಇನ್ನೊಬ್ಬಳು ತಂಗಿ, ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತಾದರೆ. ಹಾಗಾಗಿ ಇವರಿಬ್ಬರೂ ಸಹ ಆ ಕಡೆಗೆ ಈ ರಾಮಾದಿಗಳ ಗುಂಪಿಗೂ ಸೇರೋದಿಲ್ಲ, ಈ ಕಡೆಗೆ ಪೂರ್ತಿ ರಾವಣಾದಿಗಳ ಗುಂಪಿಗೂ ಸಹ ಸೇರೋದಿಲ್ಲ. ಹಾಗಾಗಿ ಇವರು ಒಂದು ದೃಷ್ಟಿಯಲ್ಲಿ ಅವರೂ ಅಲ್ಲ ಇವರೂ ಅಲ್ಲ, ಹಾಗೆ ಎರಡೂ ಅಲ್ಲದೆ ಇರುವಂಥ ಇವರು ರಾಮಾಯಣದ ಕಥೆಯ ತಿರುವಿನಲ್ಲಿ ಮಾತ್ರ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಇವರಿಬ್ಬರು ಇಲ್ಲದೇ ಇದ್ದರೆ ಪ್ರಾಯಶಃ ರಾಮಾಯಣದ ಕಥೆ ನೀರಸವಾಗಿ ಹೋಗ್ತಾ ಇತ್ತು ಅಂತ ಕಾಣುತ್ತೆ. ಪ್ರಾಯಶಃ ನನ್ನ ಮಾತನ್ನು ನೀವು ಪೂರ್ತಿ ಒಪ್ಕೊಳ್ಬೇಕು ಅಂತ ನಾನು ಹೇಳೋದಿಲ್ಲ, ನಾನು ಹೇಳಿದ್ದನ್ನು ನಿಮ್ಮ ಬುದ್ಧಿಯ ಜರಡಿಯಲ್ಲಿ ಸೋಸಿಕೊಂಡು ವಿಚಾರ ಮಾಡಿಕೊಂಡು ಹೌದಲ್ವ ಅಂತ ವಿಚಾರ ಮಾಡಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ರಾಮಾಯಣದ ಕಥೆಯ ತಿರುವಿಗೆ ಇವರಿಬ್ಬರೂ ಸಹ ಕಾರಣರು ಅಂತ ನಾನು ಹೇಳಿದೆ. ನೋಡಿ, ರಾಮ ತನ್ನ ಗಾರ್ಹಸ್ಥ್ಯ ಜೀವನದೊಂದಿಗೆ 10 ವರ್ಷ ಕಳೆದಿದ್ದಾನೆ. ಆ ಸಂದರ್ಭದಲ್ಲಿ ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಪ್ರಾಯಶಃ ಅಲ್ಲಿ ಮಂಥರೆ ಎನ್ನುವಂಥವಳು ಒಬ್ಬಳು ಇಲ್ಲದೇ ಇದ್ದಿದ್ರೆ ಪಟ್ಟಾಭಿಷೇಕ ಆಗ್ತಿತ್ತು. ರಾಮ ಕಾಡಿಗೆ ಹೋಗ್ತಾ ಇರಲಿಲ್ಲ. ರಾಮ ಕಾಡಿಗೆ ಹೋಗದೆ ಇದ್ದಿದ್ರೆ ರಾಮಾವತಾರದ ಬಹುಭಾಗದ ಮುಖ್ಯ ಘಟ್ಟಗಳೆಲ್ಲ ಅವೆಲ್ಲ ಅಯೋಧ್ಯೆಯಲ್ಲೇ ಪ್ರಾಯಶಃ ಅಡಗಿ ಹೋಗ್ತಿದ್ವು. ರಾಮನ ರಾಮತ್ವ ಪ್ರಕಟವಾದದ್ದೇ ಅವನು ಕಾಡಿನತ್ತ ಮುಖ ಮಾಡಿದಾಗ. ಅದಕ್ಕೆ ಕಾರಣಗಳಾದವಳು ಯಾರು? ಮಂಥರೆ ಅಲ್ವಾ? ಅದಕ್ಕೋಸ್ಕರ ಕಥೆಯ ತಿರುವಿನಲ್ಲಿ ಇವರಿಬ್ಬರ ಪಾತ್ರ ಬಹಳ ಮುಖ್ಯ ಅಂತ. ಹೀಗೆ ಅಯೋಧ್ಯೆಯಲ್ಲಿ ಇರುವಂಥ ರಾಮನನ್ನು ಕಾಡಿಗೆ ಕಳಿಸುವ ವಿಷಯದಲ್ಲಿ ಮಂಥರೆ ಹೇಗೆ ಮುಖ್ಯ ಪಾತ್ರಧಾರಿಯೋ ಹಾಗೆಯೇ ಕಾಡಿಗೆ ಬಂದಂತಹ ರಾಮ 13 ವರ್ಷಗಳನ್ನು ಸುಖವಾಗಿ ಕಳೆದಿದ್ದಾನೆ. ಏಕೆಂದರೆ ಸೀತಾಪಹಾರ ಆದದ್ದು 14ನೇ ವರ್ಷ ಪ್ರಾರಂಭ ಆಗಿ 2 ತಿಂಗಳುಗಳು ಆದಮೇಲೆ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಬಹಳಷ್ಟು ಜನರಿಗೆ ರಾಮ ಕಾಡಿಗೆ ಹೋದ ಮಾರನೇ ದಿವಸನೇ ರಾವಣ ಸೀತೆಯನ್ನು ಎತ್ಕೊಂಡು ಹೋಗ್ಬಿಟ್ಟ. ಹಾಗಲ್ಲ ಕಥೆ ಇರೋದು, ವ್ಯವಸ್ಥೆ ಇರೋದು ಹಾಗಲ್ಲ. 13 ವರ್ಷ ಅವನು ಕಳೆದಿದ್ದಾನೆ ಸುಖವಾಗಿ. 13ನೇ ವರ್ಷ ಕಳೀತಾ ಇರುವಾಗ ನಿನ್ನೆ ಹೇಳಿದ್ದೇನೆ, ವಾಲಿಯ ಹನನವಾಗಿದೆ ಆಷಾಢ ಮಾಸದ ಪೂರ್ಣಿಮೆ ಎಂದು ಹೀಗೆ ಅಂತ. ಅದಾದ್ಮೇಲೆ ಸೀತೆಯನ್ನು ಹುಡುಕ್ತಾ ಆತ ಹೋಗಿದ್ದಾನೆ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಕಾಡಿನಲ್ಲಿ ಸೀತೆಯೊಂದಿಗೆ ಲಕ್ಷ್ಮಣನೊಂದಿಗೆ ಸುಖವಾಗಿರುವಾಗ ಆ ಸೀತಾಪಹರಣದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವರಂಗವನ್ನು ನಿರ್ಮಿಸಿ ರಾವಣ ಸೀತೆಯನ್ನು ಅಪಹರಿಸುವಂತೆ ಮಾಡಿ, ಅದಾದಮೇಲೆ ಸೀತೆಯನ್ನು ಹುಡುಕುವ ವ್ಯಾಜದಿಂದ ಸಮುದ್ರಕ್ಕೆ ಸೇತುವೆಯನ್ನು ರಾಮ ಕಟ್ಟುವಂತೆ ಮಾಡಿದ್ದು, ಅದಾದಮೇಲೆ ರಾಮ ಲಂಕೆಗೆ ಹೋದದ್ದು, ಅಲ್ಲಿ ಹೋಗಿ ಲಂಕೆಯಲ್ಲಿ ರಾವಣಾದಿಗಳನ್ನು 36,100 ಕೋಟಿ ರಾಕ್ಷಸರನ್ನು ರಾಮ ಸಂಹರಿಸಿದ್ದು, ಇದೆಲ್ಲ ಕಥಾಕಾರಣೀಭೂತಳಾದವಳು ತೆರೆಯ ಹಿಂದಿರುವಂಥ ಈ ಶೂರ್ಪಣಖ. ಒಂದರ್ಥದಲ್ಲಿ ಮಂಥರೆ ಮತ್ತು ಶೂರ್ಪಣಖೆ ರಾಮಾವತಾರದ ಪರಿಪೂರ್ಣವಾದಂಥ ಚಟುವಟಿಕೆಗಳಿಗೆ ಹಿನ್ನೆಲೆಯಲ್ಲಿದ್ದು ತೆರೆಯ ಹಿಂದಿದ್ದು ಸಹಕರಿಸಿದವರು. ಇವರಿಬ್ಬರನ್ನು ನಾವು ಮರೆತರೆ ರಾಮಾಯಣದ ಆ ಕಥೆಯ ತಿರುವು ನಮಗೆ ಸಿಗೋದೇ ಇಲ್ಲ. ಅಕಸ್ಮಾತ್ತಾಗಿ ಶೂರ್ಪಣಖೆ ಈ ಕೆಲಸ ಮಾಡಿರಲಿಲ್ಲ ಅಂತ ಒಂದು ಕ್ಷಣ ಅಂದ್ಕೊಳ್ಳಿ. 14ನೇ ವರ್ಷ ಹೇಗೆ ಕಳೀತಿತ್ತು ಅಂದರೆ ಹಿಂದಿನ 13 ವರ್ಷಗಳಂತೆ ಕಳೆದು ಹೋಗ್ತಿತ್ತು ಅಲ್ವಾ? ಆಗ ರಾಮ ಎಲ್ಲಿಗೆ ಹೋಗ್ತಾ ಇರಲಿಲ್ಲ, ಲಂಕೆಗೆ ಹೋಗ್ತಾ ಇರಲಿಲ್ಲ. ರಾವಣನ ಮುಖ್ಯ ಅವತಾರದ ಉದ್ದೇಶವಂತ ರಾವಣನ ಹನನವೇ ಆಗ್ತಾ ಇರಲಿಲ್ಲ. ಸಮುದ್ರದಲ್ಲಿ ಇಂದಿಗೂ ಚಿರಸ್ಥಾಯಿಯಾದಂಥ ರಾಮಸೇತು ನಿರ್ಮಾಣ ಆಗ್ತಾ ಇರಲಿಲ್ಲ ಅಲ್ವಾ? ಮತ್ತು ಸುಗ್ರೀವಾದಿಗಳು ಇವರು ಯಾರೂ ಸಹ ನಮ್ಮ ಇತಿಹಾಸದಲ್ಲಿ
ಎದ್ದು ಕಾಣ್ತಾನೇ ಇರಲಿಲ್ಲ, ಎಲ್ಲ ಮರೆಯಾಗಿ ಹೋಗ್ತಿದ್ರು. ಈಗ ಹೇಳಿ, ರಾಮಾವತಾರದ ಒಂದು ಊರ್ಜ ಸ್ಥಿತಿಗೆ ಕಾರಣೀಭೂತಳಾದವಳಲ್ಲಿ ಮಂಥರೆ ಹೇಗೋ ಶೂರ್ಪಣಖಿಯೂ ಸಹ ಹಾಗೆ. ಆ ದೃಷ್ಟಿಯಲ್ಲಿ ಅವರಿಗೂ ಸಹ ಒಂದು ನಾವು ಏನು ಮಾಡಬೇಕು, ನಮಸ್ಕಾರ ಅಂತ ಹೇಳಬೇಕು ಅಥವಾ ಒಂದು ಸೆಲ್ಯೂಟ್ ಅಂತ ಹೇಳಬೇಕೋ ಗೊತ್ತಿಲ್ಲ. ಹಾಗಾಗಿ ಏನೂ ಇಲ್ಲಿ ಅವರನ್ನ ಒಂದು ಕ್ಷಣಕಾಲ ನಾವು ಸ್ಮರಿಸಬೇಕಾದದ್ದು ಅನಿವಾರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಶೂರ್ಪಣಖೆ ತನ್ನ ಸ್ವಾರ್ಥಕ್ಕಷ್ಟೇ ಅವಳು ಅಂದರೆ ರಾಮನನ್ನು ಮೋಹಿಸಿದ್ದಲ್ಲ, ಅದರ ಹಿಂದೆ ಒಂದು ಬಲವಾದಂಥ ಉದ್ದೇಶ ಇತ್ತು ಅನ್ನೋದನ್ನು ನಾವು ಮರಿಬಾರ್ದು. ಅದೆಲ್ಲ ಒಂಥರ ರಾಜಕಾರಣ. ಅದು ಸ್ವಲ್ಪ ಮುಂದಕ್ಕೆ ಹೇಳ್ತೇನೆ, ಬಿಡಿಸಿ ಹೇಳ್ತೇನೆ. ಮೊದಲು ಇವಳ ವ್ಯಕ್ತಿಗತವಾದ ಜೀವನವನ್ನು ನೋಡಿಬಿಡೋಣ. ರಾವಣ ಮತ್ತು ಕುಂಭಕರ್ಣ ಇವರಿಬ್ಬರ ಆದ ಮೇಲೆ ಹುಟ್ಟಿದವಳು ಇದೇ ಶೂರ್ಪಣಖ. ಇವಳಾದ ಮೇಲೆ ಹುಟ್ಟಿದವನು ವಿಭೀಷಣ. ಹಾಗಾಗಿ ಒಟ್ಟು 4 ಜನ. ವಿಭೀಷಣನಿಗೆ ಇವಳು ಅಕ್ಕ, ರಾವಣ ಮತ್ತು ಕುಂಭಕರ್ಣಂದಿರಿಗೆ ಇವಳು ತಂಗಿ. ಅವಳ ಹೆಸರು ಶೂರ್ಪಣಖ ಅಂತ. ಎಷ್ಟು ಒಳ್ಳೆಯ ಹೆಸರು ನೋಡಿ. ಶೂರ್ಪ ಅಂದರೆ ಈ ಅಕ್ಕಿಕ್ಕಿ ಇರ್ತೇವಲ್ಲ ಮರ, ಅದು. ನಖ ಅಂದರೆ ಉಗುರು, ಅಂದರೆ ಅವಳು ಒಂದೊಂದು ಉಗುರು ಸಹ ಆಗಿತ್ತು ಅಂತ. ಅವತ್ತು ನಮ್ಮ ದೇಶದಲ್ಲಿ ಇವಳೊಬ್ಬಳೇ ಶೂರ್ಪಣಖೆ ಇದ್ಲು. ಇವತ್ತು ನಮಗೆ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಆ ಶೂರ್ಪಣಖಿಯ ವಂಶದವರು ತುಂಬ ಜನ ಸಿಗ್ತಾರೆ. ಏಕೆಂದರೆ ಅವ್ರ ಬೆರಳಿಗಿಂತ ಉದ್ದ ಉಗುರು ಬಿಡುವವರೆಲ್ಲರೂ ಸಹ ಶೂರ್ಪಣಖಿಯ ವಂಶಸ್ಥರು ಅಂತ ಹೇಳ್ತೀರೋ ಇಲ್ವೋ ನೀವು? ಆಮೇಲೆ ಅದಕ್ಕೆ ಬೇರೆ ಡೆಕೋರೇಷನ್ ಮಾಡೋದು, ಹೌದು ತಾನೇ? ಆಮೇಲೆ ಅದು ಏನೋ ಹೊಸ ಹೊಸ ಶಬ್ದಗಳಲ್ಲೆಲ್ಲ, ಟ್ರಿಮ್ಮು, ಆಮೇಲೆ ಬಣ್ಣ, ಬ್ಯಾಗ್ಡೆ ಇತ್ಯಾದಿ ಇತ್ಯಾದಿ ಎಲ್ಲ. ಹಾಗಾಗಿ ಇವರೆಲ್ಲರೂ ಸಹ ನನ್ನ ದೃಷ್ಟಿಯಲ್ಲಿ ಶೂರ್ಪಣಖೆಯ ಮುಂದುವರಿದ ವಂಶಸ್ಥರು ಅಂತ ಹೇಳಬಹುದೇನೋ ಅಂತ ನೀವು ವಿಚಾರ ಮಾಡಿ. ಹೇಳಲೇಬೇಕು ಅಂತೇನಿಲ್ಲ, ಆದರೆ ಹಾಗೆ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಶೂರ್ಪಣಖೆಯನ್ನು ಒಬ್ಬ ರಾಕ್ಷಸನಿಗೋ ಅಥವಾ ಒಬ್ಬ ಯಕ್ಷನಿಗೋ ಕೊಟ್ಟು ರಾವಣ ಮದುವೆ ಮಾಡಿದ್ದ. ಅವನು ಮಹಾಬಲಶಾಲಿ ಆಗಿದ್ದ. ಆದರೆ ಏನಾಯಿತು ಅಂದರೆ, ಈ ರಾವಣನಿಗೆ ಒಂದು ಖಯಾಲೆ ಏನು ಅಂದರೆ, ಒಂದಿಷ್ಟು ಹೆಣ್ಣುಗಳನ್ನು ಅಪಹರಿಸುವುದು, ಆಮೇಲೆ ಒಂದಿಷ್ಟು ಯುದ್ಧ ಮಾಡೋದು. ಇದೆರಡು ಅವನ ಜೀವಕ್ಕೆ ಅಂಟಿದಂಥ 2 ಚಟಗಳು. ಹಾಗಾಗಿ ಕಂಡವರ ಮೇಲೆ ಯುದ್ಧ ಸಾರುವುದು. ಅವನು ಎಲ್ಲರ ಮೇಲೂ ಯುದ್ಧ ಸಾರಿ ಗೆದ್ದಿದ್ದಾನೆ, ಆದರೆ ಇಬ್ಬರ ಹತ್ರ ಮಾತ್ರ ಮುಖ ಅಡಿಗಾಗಿ ಸೋತಿದ್ದಾನೆ. ಒಂದು ಕಾರ್ತವೀರ್ಯಾರ್ಜುನ, ಇನ್ನೊಬ್ಬ ವಾಲಿ. ಹೇಳಿದ್ದೇನೆ ಅವನ ವಿಷಯವಾಗಿ. ಮಿಕ್ಕೆಲ್ಲ ಕಡೆಗೂ ಸಾಮಾನ್ಯವಾಗಿ ಅವನು ಹೋದಲ್ಲೆಲ್ಲ ಜೈ ಭೇರಿ, ಆ ಬೇರಿ ಒಡೆದು ಹೋಗೋಷ್ಟು ಮಟ್ಟಿಗೆ ಬೇರಿ ಬಾರಿಸಿದ್ದಾನೆ ಹೀಗೆ ಅಂತ. ಹಾಗೆ ಯುದ್ಧ ಮದೋನ್ಮತ್ತನಾದಂತಹ ಈ ರಾವಣ ಅದೊಂದು ಸಲ ಕಾಲಕೇಯರ ಜೊತೆಗೆ ಯುದ್ಧ ಮಾಡ್ತಿದ್ದ. 14,000 ಜನ ಇದ್ದರು ಅವರು. ಆ ಕಾಲಕೇಕೆಯರ ಜೊತೆಗೆ ಯುದ್ಧ ಮಾಡಬೇಕಿದ್ರೆ ಈ ಶೂರ್ಪಣಖೆಯ ಗಂಡನೂ ಸಹ ಆ ಗುಂಪಲ್ಲಿ ಸೇರಿಕೊಂಡಿದ್ದ. ಇವನು ಕಾಲಕೇಯನ ಗುಂಪಲ್ಲೇ ಇದ್ನೋ ಅಥವಾ ಇವನು ಕಾಲಕೇಯ ಆಗಿದ್ನೋ ಅದೇನೋ ಗೊತ್ತಿಲ್ಲ. ಆದರೆ ಆ ಯುದ್ಧದ ಮದದಿಂದ ಹಾಗೆ ಯುದ್ಧ ಮಾಡ್ತಾ ಮಾಡ್ತಾ ಹೋದಾಗ ಏನಾಯಿತು ಕೇಳಿದರೆ, ಅವನನ್ನು ಇವನು ಮುಗಿಸ್ಬಿಟ್ಟ ರಾವಣ. ಶೂರ್ಪಣಖೆ ಈ ಸುದ್ದಿಯನ್ನು ತಗೊಂಡು ಬಂದು ರಾವಣನಿಗೆ ಹಿಗ್ಗಾಮುಗ್ಗ ಬೈತಾಳೆ. ಹೇಳಿ ಕೇಳಿ ನಿನ್ನ ಭಾವ, ಅವನನ್ನು ನೀನು ಸಾಯಿಸಿದೆಯಲ್ಲ ಯುದ್ಧದಲ್ಲಿ. ನಾನು ಅಲ್ಲಿರೋ ಎಲ್ಲ ಶಬ್ದಗಳನ್ನು ಹೇಳೋದಿಲ್ಲ. ಹಾಗಾಗಿ ನೀನೊಬ್ಬ ತಲೆಯಲ್ಲಿ ಬುದ್ಧಿ ಇರುವ ರಾಜನ, ಶತ್ರುಗಳು ಯಾರು, ನಿನಗೆ ಹಿತವನ್ನು ಬಯಸುವ ಯಾರು ಅಂತ ಇಷ್ಟೂ ಗೊತ್ತಾಗಿದೆ, ಯುದ್ಧ ಮಾಡ್ತೀಯ ಅಂತಾದರೆ ನಿನ್ನಂಥವನು ರಾಜನಾದಷ್ಟು ಭಿಕಾರಿ ಆದರೆಷ್ಟು ಎನ್ನುವ ಹಾಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾಳೆ. ಈ ಮನೆಯ ಏಕೈಕ ಅಳಿಯ ನನ್ನ ಗಂಡ. ಅವಳು ಹೇಳೋ ಮಾತೆಲ್ಲ ಸತ್ಯ ನೋಡಿ. ಆದ್ದರಿಂದ ನಿನಗೇನಾದ್ರು ಒಂದಿಷ್ಟು ಸ್ವಾಭಿಮಾನ, ಹೃದಯ ಅನ್ನೋದು ಇದ್ದರೆ ನೀನು ನನ್ನ ಗಂಡನನ್ನು ಸಾಯಿಸ್ತಾ ಇರಲಿಲ್ಲ. ಸಾಲದ್ದಕ್ಕೆ 10 ತಲೆ ನಿನಗೆ ದಂಡಕ್ಕೆ, 1 ತಲೆಯಲ್ಲೂ ಬುದ್ಧಿ ಇಲ್ವಲ್ಲ ನಿನಗೆ. ಹೀಗೆ ಇದೇ ರೀತಿಯಲ್ಲಿ, ಅಂದರೆ ಇದೇ ಮೊದಲಾಗಿ, ನೇರ ಹೀಗೆ ಅಂತಲ್ಲ, ಅವನನ್ನು ಮೊದಲಿಸ್ತಾಳೆ. ಸ್ವಾರಸ್ಯ ಅಂದರೆ ಶೂರ್ಪಣಖೆ ಇಷ್ಟೆಲ್ಲ ಅವನನ್ನು ಹಿಗ್ಗ ಮುಗ್ಗ ಝಾಡಿಸಿದರೂ ಸಹ
ರಾವಣ ಚಕಾರು ಶಬ್ದ ಎತ್ತಲಿಲ್ಲ ರೀ. ವಾಲ್ಮೀಕಿ ಮುನಿಗಳು ಇದಕ್ಕೆ ಉತ್ತರನೂ ಹೇಳಿದಲ್ಲ ಯಾಕೆ ಅಂತ. ಅಂದರೆ ಶೂರ್ಪಣಖೆಯ ಒಂದು ರೀತಿಯ ಅವ್ಯಕ್ತವಾದ ಭಯ ರಾವಣನಿಗೆ ಇತ್ತ, ಗುಮಾನ ಇದು, ಅಥವಾ ಅವಳ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಇತ್ತ, ಅಥವಾ ಇವಳ ಬಗ್ಗೆ ನಾನು ತಿರುಗಿ ಮಾತನಾಡಿ ನಾಳೆ ಇವಳು ಇನ್ನೂ ಮುಳುವಾಗ್ತಾಳೆ ಅನ್ನೋ ಭಾವನೆ ಇತ್ತ, ಗೊತ್ತಿಲ್ಲ. ವಾಲ್ಮೀಕಿ ಮುನಿಗಳು ಇದಕ್ಕೆ ಉತ್ತರ ಹೇಳೋದಿಲ್ಲ. ಕೊನೆಗೆ ರಾವಣ ಏನು ಮಾಡ್ತಾನೆ ಅಂದರೆ, ಇವತ್ತಿನ ರಾಜಕೀಯ ನೋಡು, ನಾನು ಯುದ್ಧ ಮಾಡ್ತಾ ಇರಬೇಕಿದ್ರೆ ಆ ಯುದ್ಧದ ಮದದೊಳಗೆ ನನಗೆ ಶತ್ರುಗಳು ಯಾರು, ನನ್ನವರು ಯಾರು ಅಂತ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಿನ್ನ ಗಂಡ ಅಲ್ಲಿದ್ದಾನೆ ನನಗೇನೇ ಗೊತ್ತು. ಈ ಮಾತನ್ನು ಹೇಳುವ ರಾವಣನಿಗೆ ಈವರೆಗೆ ಇವನು ನಮ್ಮನೆ ಅಳಿಯ ಅನ್ನೋದು ಗೊತ್ತಿಲ್ಲ ಅನ್ನೋದು ಪಕ್ಕ ಆಗಿದೆಯಲ್ಲ. ಅಂದರೆ ಇವನು ಒಂದು ಸಲನೂ ಸಹ ಅವನ ಮುಖವನ್ನು ನೋಡಿದ ಹಾಗಿಲ್ಲ. ಇದನ್ನೆಲ್ಲ ಒಟ್ಟು ಸಂದರ್ಭವನ್ನು ನೋಡಿದರೆ ಕೊನೆಗೆ ಹೇಳ್ತಾನೆ, ಆದದ್ದು ಆಗೋಯ್ತು, ಈಗೇನು ಮಾಡಲಿಕ್ಕೂ ಆಗೋಲ್ಲ. ಹಾಗಾಗಿ ಈಗ ನಿನಗೇನು ಪರಿಹಾರ ಕೊಡಬೇಕು ಹೇಳು, ತಕರಾರಿ ತೆಗಿಬೇಡ. ಇವತ್ತಿನ ರಾಜಕೀಯ ಹೇಗಿದೆ ನೋಡಿ, ಒಬ್ಬ ವ್ಯಕ್ತಿ ಸತ್ತು ಹೋದ, ಆಮೇಲೆ ಮೊಸಳೆ ಕಣ್ಣೀರು ಸುರಿಸೋದು, ಆಮೇಲೆ ಪರಿಹಾರ ಕೊಡೋದು. ಆ ಪರಿಹಾರ ಕೊಟ್ಟಿದ್ದರಿಂದ ಇವರು ಭಾವಿಸೋದೇನು ಅಂದರೆ ಆ ಸತ್ತವನ ನಷ್ಟ ತುಂಬಿದಂತ ಆಯಿತು ಅಂತ. ಆದರೆ ಅವನು ವಾಪಸ್ ಬರಲಿಕ್ಕೆ ಆಗ್ತದೆಯಾ? ಹಾಗಾಗಿ ಅಲ್ಲೂ ರಾವಣ ಇವತ್ತಿನದೇ ರಾಜಕೀಯ ಅಲ್ಲ, ಅಂದಿನ ರಾಜಕೀಯವನ್ನು ನಮ್ಮ ಇವತ್ತಿನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚು ಸರಿಯಾದಂಥ ಶಬ್ದ ಪ್ರಯೋಗ. ಕೊನೆಗೆ ಏನಾಯಿತು ಅಂದರೆ ಆತ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ ನೋಡು, ಪಂಚವಟಿಯಲ್ಲಿ 14,000 ಜನರನ್ನು ನಾನು ರಾಕ್ಷಸರನ್ನು ಇಟ್ಟಿದ್ದೇನೆ. ಖರ ಮತ್ತು ದೂಷಣರು ಅವರು ಇಡೀ ಆ ದಕ್ಷಿಣ ದಿಕ್ಕಿನಲ್ಲಿ, ಅಂದರೆ ಇಲ್ಲಿಂದ ಹೋದಾಗ ಉತ್ತರ ದಿಕ್ಕೋದು ಲಂಕೆಯಿಂದ, ಅವರು ಪ್ರಮುಖವಾದಂಥ ಅಧಿಕಾರ ಸ್ಥಾನದಲ್ಲಿದ್ದಾರೆ. ಆ ಖರ ಮತ್ತು ದೂಷಣ ಇದ್ದಾರಲ್ಲ ನೋಡಿ, ಆತ ಹೇಳ್ತಾನೆ, ತತ್ರ ಮಾತೃಶ್ವಸೇಯ. ಮಾತೃಶ್ವಸೇಯ ಅಂದರೆ ಈ ಖರ ಮಾತೃಶ್ವಸೇಯ ಅಂದರೆ ನನ್ನ ತಾಯಿಯ ತಂಗಿಯ ಮಗ, ಅಂದರೆ ನನ್ನ ಚಿಕ್ಕಮ್ಮನ ಮಗ. ನಿನಗೂ ಸಹ ಏನಾಗಬೇಕು, ಅವನು ಚಿಕ್ಕಮ್ಮನ ಮಗ. ಅಂದರೆ ಒಂದು ದೃಷ್ಟಿಯಲ್ಲಿ ಶೂರ್ಪಣಖಿಗೆ ಅಣ್ಣನೋ ಅಥವಾ ತಮ್ಮನೋ ಆಗ್ತಾನೆ ಅವನಿಗೆ ಅಂತ. ಅವನಿಗೆ ಈ ಅಧಿಕಾರ ಸ್ಥಾನವನ್ನು ಕೊಟ್ಟಿದ್ದೇನೆ. ಆ 14,000 ರಾಕ್ಷಸರ ಮೇಲ್ವಿಚಾರಕ ಆತ. ಈ ಕ್ಷಣದಿಂದ ಅದನ್ನು ಕೊಟ್ಟು ನಾನು ಅದನ್ನು ನಿನಗೆ ಕೊಡ್ತೇನೆ. ಒಂದು ಅದರ ಜೊತೆಗೆ ದೂಷಣ ಇದ್ದಾನೆ, ಅವನು ಇಡೀ ಸೈನ್ಯಕ್ಕೆ ಅಧಿಕಾರಿ. ಅವನನ್ನೂ ಸಹ ಸೇರಿಸಿ ಆ ಇಡೀ ಅಧಿಕಾರವನ್ನು ನಾನು ನಿನಗೆ ಕೊಡ್ತೇನೆ. ಇಡೀ ಸೈನ್ಯದ ಅಧಿಕಾರ ಮತ್ತು ಸೈನ್ಯದ ಮೇಲಿರುವಂಥ ಇವರನ್ನೂ ಸಹ ನೋಡಿಕೊಳ್ಳುವಂಥ ಅಧಿಕಾರವನ್ನು ನಿನಗೆ ಕೊಡ್ತೇನೆ. ಒಂದು ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಇವತ್ತಿನ ಗವರ್ನರ್ ಹೇಳಬೇಕಾ ಗವರ್ನನ್ಸ್ ಹೇಳಬೇಕಾ ಗೊತ್ತಿಲ್ಲ ನನಗೆ. ಹಾಗೆ ಆ ಪೋಸ್ಟನ್ನು ಕೊಟ್ಟ ಅವಳಿಗೆ. ಕೊಟ್ಟ ಮೇಲೆ ಶೂರ್ಪಣಖೆ ಇದರಿಂದ ಸಮಾಧಾನ ಪಟ್ಲೋ? ವಾಲ್ಮೀಕಿ ಮುನಿಗಳು ಉತ್ತರ ಹೇಳುವುದಿಲ್ಲ. ಆದರೆ ಅವಳು ಪಂಚವಟಿಗಂತೂ ಬಂದು ತಂಗಿದಳು. ಒಂದಂತೂ ಸತ್ಯ, ಅವಳು ಒಂದು ಮಾತು ಹೇಳ್ತಾಳೆ ತನ್ನ ಗಂಡನ ಬಗ್ಗೆ ಹೇಳುವಾಗ. ಏನು ಅಂದರೆ, ನನ್ನ ಗಂಡ ಎಂಥವನಾಗಿದ್ದ ಅಂದರೆ, ಪ್ರಾಣೇಭ್ಯೋಪಿ ಘರೀಯಾನ್ ಮೇ ಭರ್ತ ಮಹಾಬಲ. ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಿದ್ದ. ಹಾಗಾಗಿ ನನಗೆ ಆತ ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯತಮನಾಗಿದ್ದ. ಸಾಲದ್ದಕ್ಕೆ ಮಹಾಬಲಿಷ್ಠನಾಗಿದ್ದ. ಅಂಥವನನ್ನು ನೀನು ಸಾಯಿಸಿಬಿಟ್ಟಿಯಲ್ಲೋ ನೀನು ಅಂತ ಹೇಳಿ ಆದಮೇಲೆ ಕೊನೆಗೆ ತನ್ನ ನೋವನ್ನೆಲ್ಲ ಅವನಲ್ಲಿ ತೋಡಿಕೊಳ್ತಾಳೆ. ಆದರೆ ಏನೂ ಪ್ರಯೋಜನ ಆಗದೇ ಇರುವಂಥ ಸ್ಥಿತಿ, ಯಾಕೆಂದರೆ ರಾವಣ ಕೆಲಸವನ್ನು ಮಾಡಿ ಆಗಿತ್ತು. ಇಷ್ಟಾದ ಮೇಲೆ ಕೊನೆಗೆ ಅವನು ಪ್ರಾಯಶಃ ಒಳ್ಳೆಯವನು ಇದ್ದ ಅಂತ ಕಾಣುತ್ತೆ ಸ್ವಲ್ಪ. ಯಾಕೆಂದರೆ ರಾಕ್ಷಸರು ಎಲ್ಲರೂ ಸಹ ಕೆಟ್ಟವರಲ್ಲ, ಬಹುಭಾಗ ಕೆಟ್ಟವರಿದ್ದಾರೆ. ಉದಾಹರಣೆಗೆ ನೋಡಿ, ಲಂಕೆಯಲ್ಲಿ ರಾವಣ ಕುಂಭಕರ್ಣ ಮಹಾದುಷ್ಟರು, ಆದರೆ ವಿಭೀಷಣ ಅವರಿಗೆ ಅಪವಾದವಾಗಿದ್ದ. ಹಾಗೆಯೇ ಆ ಮಾಲ್ಯವಂತ ಅಂದರೆ ರಾವಣನ ಮಾವ, ಅವನೂ ಸಹ ಅಷ್ಟೇ ಒಳ್ಳೆಯವನಿದ್ದ. ಧಾನ್ಯಮಾಲಿಯ ಮಗ ಇದ್ದ ಅತಿಕಾಯ ಅಂತ, ಪರಮ ಭಾಗವತ. ಹಾಗಾಗಿ ರಾಕ್ಷಸರು ಎಲ್ಲರೂ ಸಹ ಏನಾಗಿರಲಿಲ್ಲ, ಕೆಟ್ಟವರಾಗಿರಲಿಲ್ಲ. ಹಾಗೆಯೇ ಈ ಶೂರ್ಪಣಖೆ ಗಂಡನೂ ಸಹ
ಕೆಟ್ಟವನ ಆಗಿರಲಿಲ್ವೇನೋ ಅಂತ ನಮಗೆ ಅನಿಸುತ್ತೆ. ಯಾಕೆಂದರೆ ವಾಲ್ಮೀಕಿ ಮುನಿಗಳು ಇದಕ್ಕೆಲ್ಲ ನೇರವಾಗಿ ಕಂಠತ ಉತ್ತರ ಹೇಳೋದಿಲ್ಲ. ಹಾಗಾಗಿ ಅಷ್ಟು ಒಳ್ಳೆಯ ಗಂಡಾಗಿದ್ದ, ತುಂಬ ಬಲಿಷ್ಠನಾಗಿದ್ದ, ಮತ್ತು ಆತ ಕೈ ಹಾಕಿದ ಕೆಲಸವನ್ನು ಸಾಧಿಸುವಂಥ ಛಲಗಾರನಾಗಿದ್ದ. ಇದೆಲ್ಲ ಶೂರ್ಪಣಖೆ ಬಾಯಿಂದಲೇ ನಮಗೆ ಗೊತ್ತಾಗುವಂಥದ್ದು. ಇಂಥವನನ್ನು ತನ್ನ ಅಣ್ಣ ಆ ಯುದ್ಧದ ಮದೋನ್ಮತ್ತತೆಯಿಂದ ಸಾಯಿಸಿದ್ದನ್ನು ಶೂರ್ಪಣಖೆ ಸುಲಭವಾಗಿ ಮರೆಯಲಾರಳು. ಹಾಗಾಗಿ ಅವಳು ಹೊಂಚು ಹಾಕ್ತಾ ಇದ್ಲು ಎಲ್ಲೋ ಒಂದು ಕಡೆಗೆ ಅನ್ನೋದನ್ನು ನಾವು ಪೂರ್ವಾಪರವನ್ನು ವಿಚಾರ ಮಾಡಿದಾಗ ನಮಗೊಂದಿಷ್ಟು ಸಿಗ್ತದೆ. ಇದಿಷ್ಟು ವಿಷಯ ಇಲ್ಲೇ ಇರಲಿ. ಕಥೆಗೆ ಅವಳು ತಿರುವಿಗೆ ಕಾರಣಗಳು ಅಂತಂದೆ ನಾನು. ಇಲ್ಲೆಲ್ಲ ಕೆಲವು ಸ್ವಾರಸ್ಯ ಇಟ್ಟಿದ್ದಾರೆ ವಾಲ್ಮೀಕಿ ಮುನಿಗಳು, ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಯಾಕೆ ಶೂರ್ಪಣಖೆಯನ್ನು ಮತ್ತು ಮಂಥರೆಯನ್ನು ಒಟ್ಟೊಟ್ಟಿಗೆ ತರ್ತಾ ಇದ್ದೇನೆ ಅಂದರೆ, ಇವರಿಬ್ಬರನ್ನೂ ಕುರಿತು ವಾಲ್ಮೀಕಿ ಮುನಿಗಳು ಹೇಳಿದಂಥ ಒಂದು ಶಬ್ದ ಅತ್ಯಂತ ಸಮಾನವಾಗಿ ಉಂಟು. ಏನು ಅಂದರೆ, ರಾಮನ ಪಟ್ಟಾಭಿಷೇಕ ನಾಳೆ ಅಂತ ಸುದ್ದಿ ಗೊತ್ತಾದಾಗ ಮೊದಲು ತಿಳ್ಕೊಂಡವಳೇ ಮಂಥರೆ ಅದನ್ನು. ಏಕೆಂದರೆ ಅವಳಿಗೆ ಎಲ್ಲೆಲ್ಲಿ ಕಿವಿ ಕೆಲಸ ಮಾಡ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಅದನ್ನು ತಿಳ್ಕೊಂಡು ತಕ್ಷಣ ಇವಳು ಏನು ಮಾಡ್ತಾಳೆ ಕೇಳಿದರೆ, ಆ ಕೈಕೇಯಿಯ ಅರಮನೆಯ ಮೇಲೆ ಉಪ್ಪರಿಗೆಯ ಮೇಲೆ ಏರಿದಳಂತೆ. ಯಾರು? ಮಂಥರೆ. ಯಾಕೆ ಏರಿದಳು ಅಂತಂದರೆ, ಅವಳಿಗೆ ಒಂದೊಂಥರ ಕುತೂಹಲ. ಅಲ್ಲಿಂದ ಕೌಸಲ್ಯ ಆ ವಾಸಸ್ಥಾನ ಕಾಣ್ತಾ ಇದೆ. ಅಲ್ಲಿ ಏನು ಗಿಜಿ 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 ವಾತಾವರಣ ನಡೆಯುತ್ತೆ ಇವತ್ತು. ಯಾಕೆಂದ್ರೆ ನನಗೆ ಸುದ್ದಿ ಗೊತ್ತಾಗಿದೆ ಅಂದರೆ ಅವಳಿಗೆ ಗೊತ್ತಾಗಿರ್ಬೇಕಲ್ವಾ, ನಾಳೆ ಬೆಳಗ್ಗಿನ ತಯಾರಿ ಮಾಡ್ಕೊಳ್ತಾ ಇರಬೇಕಲ್ವಾ, ಇತ್ಯಾದಿ ಇತ್ಯಾದಿ ಏನೇನೋ ಸಂಶಯಗಳು ಅವಳಿಗೆ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಅವಳು ಆ ಕೈಕೇಯಿ ಅಂತಃಪುರದ ಉಪ್ಪರಿಗೆಯ ಭಾಗವನ್ನು ಏರಿದ್ದಾಳೆ. ಈ ಮಾತನ್ನು ಹೇಳುವಾಗ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ನೋಡಿ. ಮಂಥರೆ ಆ ಅಂತಃಪುರದ ಮೇಲ್ಭಾಗವನ್ನು ಆಕಸ್ಮಿಕವಾಗಿ ಆರುರೋಹ ಎದೃಚ್ಛಯ, ಇಲ್ಲೊಂದು ಶಬ್ದ ಉಂಟು, ಎದೃಚ್ಛಯ. ಅದಕ್ಕೇನು ಅಂತ ಆಮೇಲೆ ಅರ್ಥ ಹೇಳ್ತೇನೆ. ಅಂದರೆ ಮಂಥರೆ ಆ ಅಂತಃಪುರದ ಮೇಲೆ ಅಟ್ಟವನ್ನು ಏರಿದಳು. ಯಾಕೆ ಏರಿದಳು? ಆಕಸ್ಮಿಕವಾಗಿ ಏರಿದಳು. ಈ ಶಬ್ದ ಗಟ್ಟಿ ಇಟ್ಕೊಳ್ಬೇಕು ನಾವು ಕೈಯಲ್ಲಿ. ಅದೇ ಶಬ್ದ ಮುಂದೆ ನೋಡಿ. ರಾಮ ಲಕ್ಷ್ಮಣ ಸೀತೆ ಪಂಚವಟಿಯಲ್ಲಿರುವಾಗ 14ನೇ ವರ್ಷ ಪ್ರಾರಂಭವಾಗಿ 1.5 ತಿಂಗಳ ಆಗಿದೆ ಅಂತ ಅಂದ್ಕೊಳ್ಳಿ. ರಾಮ ತನ್ನ ಪ್ರಾತರ್ ವಿಧಿವಿಧಾನಗಳನ್ನೆಲ್ಲ ಪೂರೈಸಿ ತನ್ನ ಆಶ್ರಮದ ಎದುರಿನಲ್ಲಿರುವಂಥ ಕಲ್ಲು ಬೆಂಚಿನ ಮೇಲೆ ಸೀತೆಯೊಂದಿಗೆ ಕುಳಿತಿದ್ದಾನೆ. ಲೋಕಾಭಿರಾಮವಾಗಿ ಮಾತನಾಡ್ತಾ ಮುಂದ್ಗಡೆ ಇರುವಂಥ ಹೂದೋಟದಲ್ಲಿ ಲಕ್ಷ್ಮಣಾದಿಯನ್ನು ಕೆಲಸ ಮಾಡ್ತಾ ಇದ್ದಾನೆ. ಅಂದರೆ ಸುಮಾರು 10-11 ಗಂಟೆ ಸಮಯ ಇರಬೇಕು ಅದು. ಇದ್ದಕ್ಕಿದ್ದ ಹಾಗೆ ನೋಡಿ ಶಬ್ದ ಹೇಗುಂಟು ಕೇಳಿದರೆ, ಅಲ್ಲಿ ಆಜಗಾಮ ಯದೃಚ್ಛಯ. ಯಾರು ಬಂದರು? ಶೂರ್ಪಣಖೆ ಬಂದಳು. ಮಂಥರೆ ಅಲ್ಲ, ಮಂಥರೆದಾಗೋಯ್ತು. ಆದರೆ ಇವರಿಬ್ಬರೂ ಬರುವಾಗ ವಾಲ್ಮೀಕಿ ಮುನಿಗಳು ಬಳಸುವ ಸಮಾನ ಶಬ್ದ. ಅವಳು ಆರುರೋಹ ಯದೃಚ್ಛಯ, ಇವಳು ಆಜಗಾಮ ಯದೃಚ್ಛಯ. ಯದೃಚ್ಛಯ ಅಂದರೆ ನಾವು ಕನ್ನಡದಲ್ಲಿ ಆಕಸ್ಮಿಕ ಅಂತ ಹೇಳ್ತೇವೆ. ಆಕಸ್ಮಿಕವಾಗಿ ಆಯಿತು ಅಂದ್ಬಿಟ್ರೆ ನಾವೇನು ಪ್ರಶ್ನೆನೇ ಮಾಡೋದಿಲ್ಲ. ಆಕಸ್ಮಿಕ ಎನ್ನುವಂತಹದ್ದು ಸಹ ಅದು ಉತ್ತರ ಇಲ್ಲದೆ ಇರುವಂಥ ಶಬ್ದ ಅಲ್ಲ. ಅದಕ್ಕೂ ನಾವು ಪ್ರಶ್ನೆ ಮಾಡ್ಬೋದು, ಆದ್ರೆ ಉತ್ತರ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ನಮಗೆ ಆಕಸ್ಮಿಕ ಅಂತ ಹೇಳುತ್ತೆ. ಇಂಗ್ಲೀಷ್ ಹೇಳ್ತೀವಲ್ಲ ಆಕ್ಸಿಡೆಂಟಲಿ ಅಂತ. ಏನು ಆಕ್ಸಿಡೆಂಟ್? ಆಕ್ಸಿಡೆಂಟ್ ಅಂದರೆ ಏನು? ಅಷ್ಟೇ, ಅದಕ್ಕೆ ಮುಂದೆ ಪ್ರಶ್ನೆ ಇಲ್ಲ, ಮುಗಿದೋಯ್ತು. ಸಡನ್ನಾಗಿ ಆಗಿ ಹೋಯ್ತು ರೀ ರೀ. ಹಾಗಿದ್ರೆ ಏನು? ಅದೇ ಆಕ್ಸಿಡೆಂಟಲಿ ಅಲ್ವಾ? ಅಂದರೆ ಹಂಗೆ ಹೇಳಿದ ತಕ್ಷಣ ಕೇಳುವರಿಗೆ ಇನ್ನು ನಾನೇನು ಪ್ರಶ್ನೆ ಕೇಳಬಾರ್ದು ಅಂತ. ಯಾಕೆ ಅಂತಂದರೆ ಆಕಸ್ಮಿಕ, ಇದ್ದಕ್ಕಿದ್ದ ಹಾಗೆ ಆಯಿತು. ಇದ್ದಕ್ಕಿದ್ದ ಹಾಗೆ ಆಗೋಯ್ತು ಅಂದರೆ ಏನಂತ ಅರ್ಥ? ಅಂದರೆ ಆ ಘಟನೆ ಆಗಿದೆ, ಆದ ಘಟನೆ ಹಿಂದಿರುವ ಕಾರಣ ನನಗೆ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ. ಅದಕ್ಕಲ್ವ ನಾವು ಹೇಳೋದು ಇದ್ದಕ್ಕಿದ್ದ ಹಾಗೆ ಆಯಿತು ಅಂತ. ಯಾವುದೂ ಸಹ ಇದ್ದಕ್ಕಿದ್ದ ಹಾಗೆ ಆಗುವುದಿಲ್ಲ. ಆದ ಘಟನೆಯ ಕಾರಣ ನಮಗೆ ಗೊತ್ತಾಗದೇ ಇರಬಹುದು, ಆ ಘಟನೆಯ ಹಿಂದೆ ಒಂದು ಕಾರಣ ಇರಲೇಬೇಕು. ಆ ಕಾರಣವನ್ನು ತಿಳಿದವನು ಇನ್ನೊಬ್ಬ ಇರಬೇಕು, ಅಥವಾ ಆ ಘಟನೆ ಆಗುವುದಕ್ಕೆ ಅವನೇ ಕಾರಣೀಭೂತನಾಗಿರಬೇಕು. ಒಪ್ಕೊಳ್ಬೇಕಲ್ವ ಇದನ್ನು?
ನಮಗೆ ಗೊತ್ತಾಗಲಿಲ್ಲ ಅಂದ ಮಾತ್ರಕ್ಕೆ ಅದರ ಹಿಂದೆ ಒಂದು ಕಾರಣ ಇಲ್ಲ ಅಂತ ನಾವು ತಿರಸ್ಕಾರ ಮಾಡಿ ನಮ್ಮಂಥ ದಡ್ರು ಬೇರೆಯವರಿಲ್ಲ. ಅದಕ್ಕೋಸ್ಕರ ಸಂಸ್ಥೆಯಲ್ಲಿ ಎದುರಿಚ್ಛಾ ಅನ್ನೋ ಶಬ್ದಕ್ಕೆ ಒಂದು ವಿವರಣೆ ಕೊಡ್ತಾರೆ. ಇದ್ದಕ್ಕಿದ್ದ ಹಾಗೆ ಆಗೋಯ್ತು ಅನ್ನೋದುಂಟಲ್ಲ, ನಮಗೆ ಅದು ಯಾಕಾಯಿತು ಅಂತ ಕಾರಣ ಗೊತ್ತಿಲ್ಲದೆ ಇದ್ದಿದ್ದರಿಂದ ಹಾಗೆ ಹೇಳ್ತೇವೆ. ಯಾವುದೂ ಸಹ ಇದ್ದಕ್ಕಿದ್ದ ಹಾಗೆ ಆಗೋದಿಲ್ಲ. ಎದುರಿಚ್ಛಾ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಈಶ್ವರೇಚ್ಛಾ ಎದುರಿಚ್ಛಾ ಸ್ಯಾತ್. ಈಶ್ವರನ ಇಚ್ಛೆಯೇ ಎದುರಿಚ್ಛೆ. ಹಾಗಾಗಿ ಅಲ್ಲಿಗೆ ಏನು ಹೇಳ್ದಂಗಾಯಿತು, ಮಂಥರೆ ಅಟ್ಟವನ್ನೇ ಏರಿದ್ದು ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಆಕಸ್ಮಿಕ. ಆದರೆ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ಎದುರಿಚ್ಛ. ಅದು ಯಾರ ಇಚ್ಛೆ? ಭಗವಂತನ ಇಚ್ಛೆ ಅಲ್ವಾ? ಹಾಗೆಯೇ ಆ ಪಂಚವಟಿಯ ರಾಮನ ಪರ್ಣಕುಟಿಗೆ ಶೂರ್ಪಣಖೆ ಬಂದದ್ದು ನಮ್ಮ ನಿಮ್ಮ ದೃಷ್ಟಿಯಲ್ಲಿ ಆಕಸ್ಮಿಕ, ಇದ್ದಕ್ಕಿದ್ದ ಹಾಗೆ. ಆದರೆ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ಆಜಗಾಮ ಎದೃಚ್ಛಯ, ಅಂದರೆ ಯಾದೃಚ್ಛಿಕವಾಗಿ ಬಂದ್ಲು. ಅಂದರೆ ಅದು ಯಾರ ಇಚ್ಛೆ ಆಗಿತ್ತು? ಭಗವಂತನ ಇಚ್ಛೆ ಆಗಿತ್ತು. ನೋಡಿ, ಎರಡು ಪಾತ್ರಕ್ಕಿರುವ ಸಾಮ್ಯತೆ ನಾನು ಅದಕ್ಕೋಸ್ಕರ ಹೇಳಿದ್ದೇನೆ. ನಾಡಿನಿಂದ ಬಿಡಿಸಿ ಕಾಡಿಗೆ ಕಳಿಸುವಲ್ಲಿ ಮಂಥರೆ ಎಷ್ಟು ಮುಖ್ಯಳೋ, ಕಾಡನ್ನಿರುವಂತಹ ರಾಮನ ಲಂಕೆಯತ್ತ ಕಳಿಸುವ ವಿಷಯ ಶೂರ್ಪಣಖೆಯ ಪಾತ್ರವೂ ಸಹ ಅಷ್ಟೇ ಮುಖ್ಯ. ಹಾಗಾಗಿ ಕಥೆಯ ತಿರುವಿನಲ್ಲಿ ಇವರಿಬ್ಬರು ಇರಲಿಲ್ಲ ಅಂತಾದರೆ ರಾಮಾಯಣ ಬಹಳ ಸಪ್ಪೆ ಆಗಿಬಿಡ್ತಿತ್ತು ಪ್ರಾಯಶಃ ಕಥೆ. ಹೌದು ತಾನೆ? ಆದ್ದರಿಂದಲೇ ಹೇಳಿದ್ದೇನೆ, ಇವರೂ ಸಹ ನಮಗೆ ಅಷ್ಟೋ ಇಷ್ಟೋ ಪರಿಗಣನೀಯರಾಗ್ತಾರೆ ಅಂತ. ಇಷ್ಟು ಆದ ಮೇಲೆ ಮತ್ತೆ ವಿಷಯಕ್ಕೆ ಬರೋಣ. ಅಂದರೆ ಈ ಎದುರಿಚ್ಛಾ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಈಶ್ವರನ ಇಚ್ಛೆ, ಅದು ಭಗವದ್ ಇಚ್ಛೆ. ನಾವು ಅದನ್ನು ದೈವ ಅಂತ ಕರಿತೇವೆ, ವಿಧಿ ಅಂತಲೂ ಕರಿತೇವೆ. ನಾನು ರಾಮನ ಪಾತ್ರದ ಉಪಸಂಹಾರದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ. ಏನು ಅಂದರೆ, ರಾಮ ಮತ್ತು ಸೀತೆಯರ ವಿವಾಹ ಮಾಡಿಸಿದವರು ಯಾರು ಅಂದರೆ, ಆ ವಿವಾಹಕ್ಕೆ ಮಧ್ಯದಲ್ಲಿ ಪಾತ್ರ ವಹಿಸಿದರು ವಿಶ್ವಾಮಿತ್ರರು ಅಲ್ವಾ? ಸ್ವತಃ ಮದುವೆ ಗಂಡು ಅಳಿಯ ಯಾರು? ಜಾಮಾತಾ ಪುರುಷೋತ್ತಮ ರಾಮ. ಮದುವೆ ಮಾಡಿಸಿದವರು ವಿಶ್ವಾಮಿತ್ರರು ಅಂದರೆ ಸಂಯೋಜಕರು. ಮದುವೆಯ ಪೌರೋಹಿತ್ಯ ವಹಿಸಿದವರು ಯಾರು? ವಸಿಷ್ಠರು ಮತ್ತು ಶತಾನಂದರು. ಆ ಕಡೆಗೆ ಕನ್ಯಾದಾನ ಮಾಡಿದವನು ಯಾರು? ಈ ದೇಶದ ಮಹಾ ಅಧ್ಯಾತ್ಮ ಮೇರು ವ್ಯಕ್ತಿತ್ವ ಇರುವಂಥ ಜನಕ. ಮದುವೆ ಮಾಡಿಸುವ ಮುಹೂರ್ತದಲ್ಲಿ ಏಕಾದಶ ಗ್ರಹಗಳೂ ಸಹ ಒಟ್ಟಿಗೆ ಇರಿದ್ದವು. ಅತ್ಯಂತ ಪ್ರಶಸ್ತವಾದಂಥ ಮುಹೂರ್ತ. ಇಷ್ಟೆಲ್ಲ ಇದ್ರೂ ಸಹ ರಾಮೋಪಿ ಯಾತೋವನಂ, ರಾಮನೂ ಸಹ ಕಾಡಿಗೆ ಹೋದ. ಕಿಂಬ್ರೂಮೋ ಹತ ದುರ್ವಿಧೇ ವಿಲಸಿತಂ ರಾಮೋಪಿ ಯಾತೋವನಂ. ಕವಿ ಕೇಳ್ತಾನೆ, ಈ ವಿಧಿ ವಿಲಾಸವನ್ನು ನಾವು ಏನು ಹೇಳೋಣ? ನಾವು ವಿಧಿ ವಿಲಾಸ ಅಂದ ತಕ್ಷಣ ಬೇರೆ ಅಪಾರ್ಥ ಮಾಡ್ಕೊಳ್ತೇವೆ. ಆ ವಿಧಿ ದೈವಕ್ಕಿಂತ ಬೇರೆ ಅಲ್ಲ, ದೈವ ಎನ್ನುವುದು ಭಗವತ್ ಸಂಕಲ್ಪಕ್ಕಿಂತ ಬೇರೆ ಅಲ್ಲ. ಹಾಗಾಗಿ ರಾಮ ಕಾಡಿಗೆ ಹೋದದ್ದು ಅದು ದೈವೇಚ್ಛೆ ಅಲ್ಲಿಗೆ ಅಲ್ವಾ? ಮಂಥರೆ ತಾನಿರುವ ಜಾಗದಿಂದ ಅಟ್ಟ ಹತ್ತಿದ್ದು ಸಹ ಅದು ದೈವೇಚ್ಛೆ. ಮತ್ತು ಶೂರ್ಪಣಖೆ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷಳಾದದ್ದು ಸಹ ಅದು ದೈವೇಚ್ಛೆ. ರಾಮಾಯಣದಲ್ಲಿ ಈ ದೈವೇಚ್ಛೆ ಅಂದರೆ ವಿಧಿಯ ಪಾತ್ರವನ್ನೇ ಇಟ್ಕೊಂಡ್ರೆ ಸುಮಾರು 1 ತಾಸು ಮಾತನಾಡ್ಬೋದು, ಅಷ್ಟು ಸಿಗತ್ತೆ ನಮಗೆ ಉದಾಹರಣೆ. ಇದು ಯಾವುದಕ್ಕೂ ಸಹ ಉತ್ತರ ನಮಗೆ ಸಿಗೋದಿಲ್ಲ. ಕೊನೆಗೆ ನಾವು ಎಲ್ಲಿ ಹೋಗಿ ನಿಲ್ಬೇಕು ಹೇಳಿದರೆ ದೈವೇಚ್ಛೆ, ವಿಧಿ ಮತ್ತು ಯಾದೃಚ್ಛಿಕಂ. ಇದ್ರ ಬಿಟ್ಟರೆ ಏನು ಉತ್ತರ ಹೇಳ್ತೀರಿ ನೀವು? ಮಂಥರೆ ಯಾಕೆ ಅಟ್ಟ ಹತ್ತಲು ಅಂತ ಬೇಕಾದ್ರೆ ಒಂದು 5 ವರ್ಷ ತಪಸ್ ಮಾಡಿ ಕಾರಣ ಸಿಗುತ್ತಾ ನೋಡಿ? ಇಲ್ಲ. ಶೂರ್ಪಣಖೆ ಯಾಕೆ ಬದಲ ಒಂದೊಂದು 10 ವರ್ಷ ತಪಸ್ ಮಾಡಿ? ಇಲ್ಲ. ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ಆ ಜಗಾಮ ಎದುರಿಚ್ಛಯ. ನಮಗೆ ನೋಡುವ ಕಣ್ಣಿದ್ರೆ ಉತ್ತರ ಸಿಗತ್ತೆ. ಓಹೋ, ಇಲ್ಲೆಲ್ಲ ಕಥೆಯ ತಿರುವಿಗಾಗಿ ವಾಲ್ಮೀಕಿ ಮುನಿಗಳು ಇವರನ್ನ ಸೃಷ್ಟಿಸಿದ್ದಾರೆ. ಬರೇ ಕಥೆಯ ತಿರುವಷ್ಟೇ ಅಲ್ಲ, ರಾಮಾವತಾರದ ಪರಿಪೂರ್ಣತೆಯಲ್ಲಿ ಒಂದು 2 ಇಂಥ ಕೈಗಳು ಬೇಕಾಗಿತ್ತು, ಪಾತ್ರಗಳು ಬೇಕಿತ್ತು. ಹಾಗಾಗಿ ವಾಲ್ಮೀಕಿ ಮುನಿಗಳು ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇರಲಿ, ವಿಷಯಕ್ಕೆ ಬರೋಣ. ಶೂರ್ಪಣಖೆ ತನ್ನ ಗಂಡನನ್ನು ಕಳ್ಕೊಂಡು ಆದಮೇಲೆ ಪರಿಹಾರ ಏನೋ ಕೊಟ್ಬಿಟ್ಟ. ಅಲ್ಲಿಯ ಇಡೀ ಸೈನ್ಯಾಧಿಕಾರಿ, ಒಂದು ರೀತಿಯ ರಾಜ್ಯಪಾಲಿನಿ ಹಾಗೆ ಇದ್ಲು. ಆದರೆ ನಷ್ಟನೇ ಅಲ್ವ?
ಹಾಗಾಗಿ ಅವಳು ಸಮಾಧಾನ ಆದಂತಿಲ್ಲ. ಯಾಕೆ ಅಂತಂದರೆ ರಾವಣ ಇಷ್ಟೆಲ್ಲ ಪರಿಹಾರ ಘೋಷಣೆ ಮಾಡಿದಾಗಲೂ ಸಹ ಅದೇನು ಮುಂದೆ ಸುದ್ದಿ ಆಗಲಿಲ್ಲ ರಾಮಾಯಣದಲ್ಲಿ. ಶೂರ್ಪಣಖೆ ಆಯ್ತಪ್ಪ ನಾನು ಸಂತೋಷ ಪಡ್ತೇನೆ ಅಂತಲೂ ಸಹ ಹೇಳಲಿಲ್ಲ. ಎಲ್ಲೋ ಒಂದು ಕಡೆಗೆ ತನ್ನ ಅಣ್ಣನ ಬಗ್ಗೆ ಹೇಳಲಿಕ್ಕಾಗದೇ ಇರುವಂತಹ ಸೇಡು ಅವಳ ಮನಸ್ಸಿನಲ್ಲಿ ಇತ್ತೇನೋ ಅಂತ ಅನಿಸುತ್ತೆ ನಮಗೆ. ಹಾಗೆ ಇಲ್ಲದೇ ಇದ್ದಿದ್ದರೆ ಸ್ವಾರಸ್ಯ ನೋಡಿ, ಅವಳು ಪಂಚವಟಿಗೆ ಬರ್ತಾಳಲ್ಲ, ಪಂಚವಟಿಗೆ ಬಂದ ಆದ ಮೇಲೆ ಅವಳು ಅಲ್ಲಿ ನಡೆದ ಯಾವ ಘಟನೆಯನ್ನು ಸಹ ಇದ್ದಕ್ಕಿದ್ದ ಹಾಗೆ ಆ ಖರದೂಷಣರಿಗೆ ಹೇಳುವುದಿಲ್ಲ. ಅವಳಿಗೆ ಕೋಪ ಬಂದಿತ್ತು ಎಲ್ಲೋ ಒಂದು ಕಡೆಗೆ. ಇದು ರಾಮಾಯಣದಲ್ಲಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಅಧ್ಯಯನ ಮಾಡ್ತಾ ಮಾಡ್ತಾ ಬಂದಾಗ ನನಗೆ ಹೀಗೆ ಅನಿಸಿದ್ದು, ನನ್ನ ಅಣ್ಣ ಮಾಡಿದ ತಪ್ಪಿಗೆ ಪೂರ್ತಿ ಇವನ ವ್ಯವಸ್ಥೆಯನ್ನು, ಇವನ ಪರಿವಾರವನ್ನೇ ಮುಗಿಸ್ಬೇಕೇ ಅಂತ ನಾನು ತೀರ್ಮಾನ ಮಾಡಿದ್ದು ಅಂತ ಕಾಣುತ್ತೆ. ಮಹಾಭಾರತ ಶಕುನಿ ಬರ್ತಾನಲ್ಲ ಹಾಗೆ ಇವಳು ಒಂಥರ ಆ ಶಕುನಿ ಬುದ್ಧಿಯನ್ನು ಇಟ್ಕೊಂಡು ಕೆಲಸ ಮಾಡ್ದಂಗಿದೆ. ಅದಕ್ಕೋಸ್ಕರ ಆ ಖರದೂಷಣರು ಬಂದು ಕೇಳಿದಾಗ ಈಕೆ ತಾನು ಹೀಗೆ ತಪ್ಪನ್ನು ಮಾಡಿದೆ ಅಂತ ಹೇಳುವುದಿಲ್ಲ. ಅವಳು ಏನು ತಪ್ಪು ಮಾಡಿಲ್ಲ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಏನು ಮಾಡ್ತಾಳೆ ಅಂದರೆ ಅವಳು ಹೇಳ್ತಾಳೆ ಖರದೂಷಣರ ಹತ್ರ, ಆ ರಾಮ ಲಕ್ಷ್ಮಣರು ಮತ್ತು ಅವ್ರ ಹೆಂಡ್ತಿನಂತೆ ಸೀತೆ, ಅದು ಏನು ಸೀತೆ ಬಗ್ಗೆ ಹೇಳೋದಿಲ್ಲ ಅವಳು, ಆ ರಾಮ ಏನು ಚೆನ್ನಾಗಿದ್ದಾನೆ ಇತ್ಯಾದಿ ಇತ್ಯಾದಿ ಎಲ್ಲ ವರ್ಣನೆ ಮಾಡ್ತಾ, ಮತ್ತು ಅವಳು ನೋಡಿ ಎಲ್ಲರನ್ನೂ ಹೇಗೆ ಎತ್ಕಡ್ತಾಳೆ ಇವಾಗ ಅಂತ. ಇಬ್ಬರು ಗಂಡಸರ ಮಧ್ಯದಲ್ಲಿ ಒಬ್ಬಾಕೆ ಹೆಂಗಸು ಹೇಳುವ ಶಬ್ದ ನೋಡಿ. ಮತ್ತು ನಾನು ಇದನ್ನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ಪಂಚವಟಿಯಲ್ಲಿ ಎಷ್ಟು ಒಳ್ಳೆ ಸುಸಂಸ್ಕೃತರಾಗಿ ಬದುಕ್ತಾ ಇದ್ದೇವೆ. ಇಂತಹ ಈ ಪ್ರದೇಶಕ್ಕೆ ಯಾರು ಬಂದಿದ್ದಾರೆ? ಇಂತಹ ಅಸಭ್ಯ ವರ್ತನೆಯವರು ಬಂದಿದ್ದಾರೆ. ಏನು ಮಾಡ್ತಾ ಇದ್ದೀಯ ಖರ ದೂಷಣ, ಹೊರಡು ಅನ್ನುವ ಹಾಗೆ ಒಂದು ರೀತಿಯ ಝಾಕ್ ಹಾಕಿ ಏಳಿಸುವ ಹಾಗೆ ಏಳಿಸ್ತಾಳೆ. ಕೊನೆಗೆ ಯುದ್ಧಕ್ಕೆ ಅವರೆಲ್ಲರೂ ಹೋಗ್ತಾರೆ, 14,000 ಜನ. ರಾಮ ಅಷ್ಟನ್ನು ಸಹ ಅಲ್ಲಿ ಮುಗಿಸ್ತಾನೆ. ಒಳಗಡೆಗೆ ಶೂರ್ಪಣೆಗೆ ಖುಷಿಯಾಗಿರಬೇಕು. ನನ್ನ ಯಜಮಾನರು ತೆಗೆದ ಸೇಡಿಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಮುಗಿದಿಲ್ಲ. ಮೂಲ ಕಾರಣ ಯಾರು? ನನ್ನ ಅಣ್ಣ ರಾವಣ. ಇಷ್ಟಾದ ಮೇಲೆ ಅಲ್ಲಿಗೆ ಹೋಗ್ತಾಳೆ. ರಾವಣನ ಹತ್ರ ಹೋಗಿ ನೋಡಿ, ಅವಳು ಹೇಳುವ ಮಾತನ್ನು ನಾವು ಗಮನಿಸಬೇಕು. ಅವಳು ಎಂಥ ರಾಜಕೀಯ ಮುತ್ಸದ್ದಿತನದ ಹೆಣ್ಣು ಅನ್ನೋದು ಅವಳ ಮಾತಿಂದ ನಮಗೆ ಗೊತ್ತಾಗ್ತದೆ. ವಾಲ್ಮೀಕಿ ಮುನಿಗಳು ಅವಳ ಬಾಯಿಂದ ಹೇಳಿಸುವ ಶಬ್ದ, ರಾವಣನ ಹೇಗೆ ಹೇಳ್ತಾಳೆ, ನಿನ್ನ ಅಧಿಕಾರಕ್ಕೆ ಧಿಕ್ಕಾರ ಅಂತ. ಕೈಲಾಗದೇ ಇರೋ ಹೆಣ್ಣಾದರೆ ಅಥವಾ ರಾವಣನಿಗೆ ತಾನು ಮಾಡಿದ ಆ ತಪ್ಪಿನ ಬಗ್ಗೆ ಗಿಲ್ಟಿ ಕಾಡದೇ ಇದ್ದಿದ್ರೆ ಅವನು ಸುಮ್ಮನೆ ಕೂರ್ತಿದ್ನ? ಹೇಳ್ತಾಳೆ ನೋಡಿ, ಶುಷ್ಕೈ ಕಾಷ್ಠೈ ಭವೇತ್ ಕಾರ್ಯಂ ಲೋಷ್ಠೈರಪಿ ಚ ಪಾಂಸುಭಿ ನತು ಸ್ಥಾನಾತ್ ಪರಿಭ್ರಷ್ಟೈ ಕಾರ್ಯಂ ಸ್ಯಾತ್ ವಸುಧಾಧಿಪೈ. ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ. ಲಂಕೆಯ ರಾಜ ರಾವಣ, ನನಗೆ ಹೇಳ್ತಿದ್ದೇನೆ ಕೇಳ್ಕೊ. ಶುಷ್ಕೈ ಕಾಷ್ಠೈ, ಒಣಗಿದ ಕಟ್ಟಿಗೆಯಿಂದ ನಮಗೆ ಪ್ರಯೋಜನ ಆಗುತ್ತೆ. ಅಷ್ಟೇ ಅಲ್ಲ, ಭವೇತ್ ಕಾರ್ಯಂ ಲೋಷ್ಠೈರಪಿ ಚ ಪಾಂಸುಭಿ, ಒಣಗಿದ ಮಣ್ಣು ಮುದ್ದೆಯಿಂದ, ಲಂಪ್ ಆಫ್ ದ ಮಡ್ ಹೇಳ್ತೇವಲ್ಲ, ಮಣ್ಣುಂಡೆ, ಅದರಿಂದಲೂ ನಮಗೆ ಎಷ್ಟೋ ಸಲ ಪ್ರಯೋಜನ ಆಗುತ್ತೆ. ಹಾಗೆ ಪಾಂಸುಭಿ, ಹುಡಿ ಮರಳು ಮಣ್ಣುಗಳಿಂದ ನಮಗೆ ಉಪಯೋಗ ಆಗುತ್ತೆ. ಆದರೆ ಒಂದು ಸಲ ರಾಜನಾದವನು ತನ್ನ ಸ್ಥಾನೆಯಿಂದ ಬಿದ್ದ ಅಂತಾದರೆ, ಪತಿತನಾದ ಅಂತಾದರೆ, ಇವತ್ತು ಆ ರಾಜ ಅಂತ ಶಬ್ದ ಇದ್ದಲ್ಲಿ ಮಂತ್ರಿಯನ್ನು ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಆದ ಅಂತಾದರೆ ಅವನಿಗೆ ಕಾರ್ಯಂ ಸ್ಯಾತ್ ವಸುಧಾಧಿಪೈ, ಅಂಥವನಿಂದ ನತು ಸ್ಥಾನಾತ್ ಪರಿಭ್ರಷ್ಟೈ ಕಾರ್ಯಂ ಸ್ಯಾತ್ ವಸುಧಾಧಿಪೈ. ಹಾಗಾಗಿ ಅಂಥವನಿಂದ 3 ಬಿಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಆಮೇಲೆ ಅಂತ. 9 ಲಕ್ಷ ವರ್ಷಗಳ ಹಿಂದೆ ಶೂರ್ಪಣಖಿ ಹೇಳಿದ ಮಾತು ಇದು. ನಾವು ನೋಡ್ತಾ ಇಲ್ಲ, ಮಾಜಿಗಳಾದಮೇಲೆ ಅವರಿಗೆ ಎಷ್ಟು ಬೆಲೆ ಅಂದರೆ ಅಷ್ಟೇ. ಅವ್ರು ಹೇಳಿದ್ದಕ್ಕೆ ಹಾಜಿ ಅನ್ನೋರು ಇರೋದಿಲ್ಲ ಅಲ್ವಾ? ಅಂದರೆ ಆ ಶೂರ್ಪಣಖಿಯ ದೂರದರ್ಶಿತ್ವ, ರಾಜಕೀಯ ತಂತ್ರಗಾರಿಕೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅವಳಿಗೆ ಅಂತ. ಅದ್ರ ಜೊತೆ ಮುಂದುವರೆದು ಹೇಳ್ತಾಳೆ ಅವಳು, ಅಪ್ರಮತ್ತಶ್ಚ ಯೋ ರಾಜ ಸರ್ವಜ್ಞ ವಿಜಿತೇಂದ್ರಿಯ ಕೃತಜ್ಞ ಧರ್ಮಶೀಲಶ್ಚ ಸರಾಜ ತಿಷ್ಠತೆ ಚಿರಂ. ಒಬ್ಬ ರಾಜ ಎಚ್ಚರಗೇಡಿಯಾಗಿ ಇದ್ದರೆ ಅವನು ಹೇಗಿರ್ತಾನೆ ಅಂದರೆ ನಿನ್ನ ಹಾಗಿರ್ತಾನೆ. 1 ತಲೆ ಅವಳು, 10 ತಲೆ ಅವನಿಗೆ ಹೇಳೋ ಮಾತು ನೋಡಿ ಹೇಗಿದೆ ಅಂತ.
ಹಾಗಾಗಿ ಅವನು ಸರ್ವಜ್ಞ ವಿಜಿತೇಂದ್ರಿಯ, ಅಕಸ್ಮಾತ್ತಾಗಿ ಅವನು ವಿಜಿತೇಂದ್ರಿಯನಾಗಿದ್ದು ಕೃತಜ್ಞನಾಗಿದ್ದು ಧರ್ಮಶೀಲನಾಗಿದ್ದ ಪಕ್ಷದಲ್ಲಿ ಸ ರಾಜ ತಿಷ್ಠತೆ ಚಿರಂ, ಅವನು ಬಹಳ ಕಾಲ ಇತಿಹಾಸದಲ್ಲಿ ಅವನ ಹೆಸರು ಇರ್ತದೆ. ದುಷ್ಟರ ಹೆಸರು ಇರ್ತದೆ, ಆದರೆ ಅದು ಅನಾದರಣೀಯವಾಗಿರುತ್ತದೆ. ಶಿಷ್ಟರ ಹೆಸರು ಆದರಣೀಯವಾಗಿರುತ್ತದೆ. ಅದಕ್ಕೋಸ್ಕರ ನಿನಗೇನಾದರೂ ತಲೆಯಲ್ಲಿ ಬುದ್ಧಿ ಇದೆಯಾ, ಆ ಪಂಚವಟಿ ಎನ್ನುವಂತಹದ್ದು ಆ ಕಡೆ ಆ ನಾಡು, ಈ ಕಡೆ ಕಾಡು, ಇದರ ಅಲ್ಲಿವರೆಗೆ ನಮ್ಮ ವ್ಯಾಪ್ತಿ. ಆ ಮಧ್ಯದಲ್ಲಿ ಈ ಕರದೂಷಣನ ನೀನು ನೇಮಿಸಿದೆಯಲ್ಲ 14,000 ಜನರನ್ನು, ಎಲ್ಲರನ್ನೂ ಅವರು ಬಂದು ಮುಗಿಸಿದ್ದಾರೆ. ಎಲ್ಲಿದೆ ನಿನ್ನ ತಲೆಯಲ್ಲಿ ಬುದ್ಧಿ? ಎಲ್ಲಿದೆ ನಿನ್ನ ಗುಪ್ತಚರ ಇಲಾಖೆ? ಏನು ಮಾಡ್ತಾ ಇದೆ? ಅದನ್ನು ಬಂದು ನಾನು ನಿನಗೆ ಹೇಳಬೇಕಾ? ಎಂತಹ ಒಂದು ರೀತಿಯ ಆ ಧಾಟಿಯಲ್ಲಿ, ಅಂದರೆ ಇದೆಲ್ಲ ನೇರವಾಗಿ ನಮಗೆ ಕಾಣದೇ ಇದ್ರೂ ಸಹ ಅವಳ ಮಾತಿನಿಂದ ಹೀಗೆ ಹೇಳಿರಬೇಕು ಅವಳು ಅಂತ ಅನಿಸುತ್ತೆ. ಕೊನೆಗೆ ಹೇಳ್ತಾಳೆ ನೋಡಿ, ರಾಮ ಎನ್ನುವಂಥವನು ಜನಸ್ಥಾನಕ್ಕೆ ಬಂದು ಏನು ಮಾಡ್ತಾ ಇದ್ದೇನೆ ನೀನು? ಅವನು ಬಂದು ಎಷ್ಟು ವರ್ಷ ಆಯಿತು ಗೊತ್ತಾ? ಅಲ್ಲಿಗೆ 13 ವರ್ಷ ಕಳೆದಿದೆ. ನಿನ್ನ ಸೇನೆಯೋ ಅಥವಾ ಗೂಢಚರ ಇಲಾಖೆಯೋ ಏನು ಮಾಡ್ತಾ ಉಂಟು? ನಿದ್ದೆ ಮಾಡ್ತಾ ಉಂಟು. ಅದನ್ನು ಹೇಳೋದಕ್ಕೆ ನಾನು ಬರಬೇಕಾ? ಅವನೇನು ಮಾಡಿದ ಹೇಳ್ತೇನೆ ನೋಡು ಅಂಥೇಳಿ ಋಷೀಣಾಂ ಅಭಯಂ ದತ್ತಂ, ಋಷಿಗಳಿಗೆ ಅಭಯ ಕೊಟ್ಟ. ನಿನಗೆ ಋಷಿಗಳನ್ನು ಕಂಡ್ರೆ ಕನಸಲ್ಲೂ ಆಗೋದಿಲ್ಲ. ಅವನು ಅಭಯ ಕೊಟ್ಟ. ಆದರೆ 13 ವರ್ಷ ಆದರೂ ಸಹ ನಿನ್ನ ಕಿವಿಗೆ ಇದು ಗೊತ್ತಾಗಲಿಲ್ಲ. ಒಂದು ತಲೆ 2 ಕಿವಿ ಅಂದರೆ 20 ಕಿವಿ ಇಟ್ಕೊಂಡೆ, ದಂಡ ಅನ್ನುವ ಹಾಗೆ. ಮತ್ತು ಕೃತಕ್ಷೇಮಾಶ್ಚ ದಂಡಕಾಹ, ಆ ದಂಡಕಾರಣ್ಯಲ್ಲಿರುವಂಥ ಎಲ್ಲ ಋಷಿಮನಿಗಳಿಗೂ ಸಹ ಅವನು ಅಭಯ ಕೊಟ್ಟಿದ್ದಾನೆ. ಎಲ್ಲರೂ ಕ್ಷೇಮವಾಗಿದ್ದಾರೆ. ಅಂತಹ ನಾಡಿನ ಜನ ಅಲ್ಲಿ ಸುಖವಾಗಿರಬೇಕಾ? ನಾಡಿನ ಜನ ಅಲ್ಲಿಗೆ ಬರಬೇಕಾ? ಹೇಳು, ಏನು ಮಾಡ್ತಾ ಇದ್ದೀನಿ ನೀನು? ಧರ್ಷಿತಂಚ ಜನಸ್ಥಾನಂ, ಜನಸ್ಥಾನದಲ್ಲಿರುವಂಥ ನಮ್ಮವರೆಲ್ಲ ಖರದೂಷಣಾದಿಗಳೆಲ್ಲ ಅವರು ಹೀಗೆ ನಿನ್ನ ಗೂಢಚರ ಇಲಾಖೆ ರಾಮೇಣ ಅಕ್ಲಿಷ್ಟ ಕರ್ಮಣ. ಇಷ್ಟೆಲ್ಲ ಮಾಡಿದವನು ಯಾರು? ರಾಮ. ಹೇಗಿದೆ ನೋಡಿ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಪಿಟ್ಟಿಂಗ್ ಇಡೋದು ಅಂತ. ಚೆನ್ನಾಗಿ ಹುಳ ಬಿಟ್ಟಿದ್ದಾಳೆ. ನಾನು ಹೋಗಿ ರಾಮನನ್ನು ಮೋಹಿಸಿದೆ, ಲಕ್ಷ್ಮಣನನ್ನು ಮೋಹಿಸಿದೆ ಅನ್ನೋ ಶಬ್ದವನ್ನು ಅಪ್ಪಿತಪ್ಪಿಯೂ ಸಹ ಅವಳು ಹೇಳೋದಿಲ್ಲ. ಅಂದರೆ ಯಾವುದನ್ನು ಹೇಳಿದರೆ ರಾವಣ ಕೆರಳುತ್ತಾನೋ ಅದನ್ನು ಹೇಳಬೇಕು. ಕೆರಳಿ ರಾಮನ ಜೊತೆಗೆ ದ್ವೇಷ ಕಟ್ಕೊಂಡು ಮಾಡಬಾರ್ದು ಅರ್ಥ ಮಾಡಬೇಕು. ಕೊನೆಗೆ ಅವನು ಇವನನ್ನು ಪೂರ್ತಿಯಾಗಿ ಮುಗಿಸ್ಬೇಕು. ಇಷ್ಟಾದ ಮೇಲೆ ಮತ್ತೆ ಹೇಳ್ತಾಳೆ, 2 ಗಂಡಸರ ಮಧ್ಯದಲ್ಲಿ ಒಬ್ಬಾಕೆ ಹೆಂಗಸು, ರಾವಣನ ಹತ್ರ ಅದೇ ಶಬ್ದ ಹೇಳ್ತಾಳೆ. ಖರನ ಹತ್ತಿರ ಹೇಳುವಾಗಲೂ ಸಹ ಅದನ್ನೇ ಹೇಳ್ತಾಳೆ ಅವಳು. ನೋಡಿ ಹೇಗೆ ಅಂದರೆ ಆ ರಾಮ ಮತ್ತು ಲಕ್ಷ್ಮಣನ ವರ್ಣನೆ ಮಾಡ್ತಾಳೆ. ಅವರು ಹೇಗಿದ್ದಾರೆ ಅಂದರೆ ತರುಣವು ರೂಪ ಸಂಪನ್ನವು, ಅತ್ಯಂತ ತರುಣರವರು, ರೂಪ ಸಂಪನ್ನರು, ಸುಕುಮಾರವು, ಮಹಾಬಲವು, ಮತ್ತು ಪುಂಡರೀಕ ವಿಶಾಲಾಕ್ಷವು. ಒಬ್ಬೊಬ್ಬನ ಕಣ್ಣು ನೋಡ್ತಾ ಇದ್ದರೆ ನಮ್ಮ ದೃಷ್ಟಿಯಲ್ಲಿಟ್ಟರೆ ನಮ್ಮ ದೃಷ್ಟಿಯನ್ನು ಅವ್ರ ಕಣ್ಣಿಂದ ಈಚೆ ತೆಗೆಯೋಕ್ಕೂ ಆಗಲ್ಲ, ಹಾಗೇ ಅಂಟ್ಕೊಬಿಡ್ತದೆ ನಮ್ಮ ದೃಷ್ಟಿ ಅವ್ರ ಕಣ್ಣಿನ ಜೊತೆಗೆ. ಕಂಬರಾಮಾಯಣದಲ್ಲಿ ಒಂದು ಮಾತು ಬರ್ತದೆ. ಅವ್ರು ಹೇಳ್ತಾರೆ, ರಾಮನ ಯಾವುದಾದ್ರೂ ದೇಹದ ಅವಯವವನ್ನು ಒಬ್ಬ ನೋಡ್ತಾ ಇದ್ದರೆ ಅವನು ತನ್ನ ಕಣ್ಣನ್ನು ಆ ಅವಯವನ್ನು ಬಿಟ್ಟು ಇನ್ನೊಂದು ಕಡೆಗೆ ಹಾಯಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ರಾಮನ ಚಲುವು ಅಷ್ಟು ಸುಂದರವಾಗಿ ಇತ್ತು ಅಂತ. ಹಾಗೆ ಇವಳು ಅದೇ ಮಾತನ್ನು ಹೇಳ್ತಾಳೆ, ಪುಂಡರೀಕ ವಿಶಾಲಾಕ್ಷವು, ಆದರೂ ಸಹ ಚೀರಕೃಷ್ಣಾಜಿನಾಂಬರವು, ಅವರು ನಾರುಡೆಯನ್ನು ಹುಟ್ಟಿದ್ದಾರೆ. ಮತ್ತು ರಾವಣದ ಹತ್ರ ಹೇಳುವಾಗ ನೋಡಿ ಅವ್ರು ಎಂಥವ್ರು ಅಂದರೆ ದೀರ್ಘಬಾಹು ವಿಶಾಲಾಕ್ಷ. ಆ ರಾಮನನ್ನು ನೋಡ್ಬೇಕಾ, ಏನು ಚಂದ ಅವನು ಅಂಥೇಳಿ. ದೀರ್ಘಬಾಹು ಅಂದರೆ ಆಜಾನುಬಾಹು, ಮಂಡಿಗೆ ತಾಗತ್ತೆ ಅವನ ಕೈ. ಇದೆಲ್ಲ ಈ ಲಕ್ಷಣಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಲಕ್ಷಣ ಅಂತ. ಅದರ ಜೊತೆಗೆ ವಿಶಾಲಾಕ್ಷ, ಕಿವಿಯವರೆಗೆ ಚಾಚಿದಂಥ ಕಣ್ಣು, ಚೀರಕೃಷ್ಣ ಜಿನಾಂಬರ, ಕಂದರ್ಪ ಸಮರೂಪಶ್ಚ. ಅವನನ್ನು ನೋಡಿದರೆ ಮತ್ತು ಮನ್ಮಥನನ್ನು ನೋಡುವ ಅವಶ್ಯಕತೆ ಇಲ್ಲ, ಅಷ್ಟು ಚಂದ ಇದ್ದಾನೆ. ರಾಮೋ ದಾಶರಥಾತ್ಮಜ, ಅಂತಹ ರಾಮ ಎಂಥವನು ಹೇಗೆ ಅಂತ. ಇಂಥವನು ಬಂದು ಅಂದರೆ ಮೊದಲು ರಾಮ ಮಾಡಿದಂಥ ಅನರ್ಥವನ್ನು ಹೇಳ್ತಾಳೆ, ಆಮೇಲೆ
ಪೂರ್ತಿ ಅದನ್ನು ಹೇಳಲಿಕ್ಕಾಗೋದಿಲ್ವಲ್ಲ ಅಂತ ತನ್ನ ಮನಸ್ಸಿನಲ್ಲಿ, ಅಂದರೆ ರಾಮ ಇಷ್ಟು ಚಂದ ಇದ್ದಾನೆ ಹೀಗೆ ಅಂತ. ಆ ಚಂದ ಇದ್ದಿದ್ರೆ ನಾನು ಮೋಹಿಸಿದೆ ಅಂತ ಹೇಳೋದಿಲ್ಲ ಅವನನ್ನು. ಸ್ವಾರಸ್ಯ ಅಂದರೆ ಕೊನೆಗೆ ಹೀಗೆ ಕಥೆ ಮುಂದುವರಿಯುತ್ತೆ. ಮುಂದುವರೆದ ಮೇಲೆ ಈಗ ರಾವಣ ವಿಚಾರ ಮಾಡಬೇಕು ತಾನು ಏನು ಮಾಡಬೇಕು ಅಂತೇಳಿ. ಆಗ ಹೇಳ್ತಾಳೆ, ಅವನ ಹೆಂಡತಿ ಸೀತೆ ಅಂತಿದ್ದಾಳೆ, ನೀನು ಕಂಡು ಹೆಣ್ಣು ಮಕ್ಕಳನ್ನೆಲ್ಲ ಅಪಹರಿಸಿಕೊಂಡು ಅರಮನೆಯಲ್ಲಿ ಹೊಸ ಹೊಸ ರೂಮ್ಗಳನ್ನು ಕಟ್ಟಿಸಿ ತುಂಬಿಸ್ತಾ ಇದ್ದೀಯ ಎಲ್ಲರನ್ನೂ ಸಹ. ಅವಳು ಒಬ್ಬಳನ್ನು ತಂದ್ರೆ ಸಾಕು ನೀನು. ಎಂಥ ಪ್ಲ್ಯಾನು ನೋಡಿ ಅವಳಿದ್ದೀಗೆ ಅಂತ. ಒಟ್ಟಾರೆ ರಾಮ ನನ್ನ ಕೆಣಕಬೇಕು ಅವನು. ಹಾಗಾಗಿ ಆಗ ಮಾತ್ರ ನೀನು ಈವರೆಗೆ ಮಾಡಿದ ಎಲ್ಲ ದುಷ್ಟ ಕೆಲಸ ಸಾರ್ಥಕ ಆಗ್ತದೆ. ಮತ್ತಿನ್ನೇನು ಹೊಸದಾಗಿ ನೀನು ಅಪಹರಣ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವಳು ಎಂಥವಳು ಅಂದರೆ ಸೀತೆ, ಅಂಥವಳನ್ನು ನಾನು ನೋಡಲೇ ಇಲ್ಲ ಎನ್ನೋ ಹಾಗೆಲ್ಲ ಅವಳು ಮಾತನಾಡ್ತಾಳೆ. ಕೊನೆಗೆ ರಾವಣ ಹೋಗಿ ಆ ಸೀತಾಪಹರಣವನ್ನು ಮಾಡ್ತಾನೆ. ಅದು ಆಮೇಲೆ ನೋಡೋಣ ಅವನ ಪಾತ್ರ ಬಂದಾಗ. ಇಲ್ಲೊಂದು ಸ್ವಾರಸ್ಯದ ಮಾತು ಹೇಳಬೇಕು ನಾನು. ಪಂಚವಟಿಗೆ ಬಂದ್ಲಲ್ಲ ಶೂರ್ಪಣಖ, ಅವಳು ವಯಸ್ಸು ಎಷ್ಟಾಗಿ ಇರ್ಬೋದು ಆಗ. ಪ್ರಾಯಶಃ ರಾಮನನ್ನು ಮೋಹಿಸಿದಳು, ಲಕ್ಷ್ಮಣನನ್ನು ಮೋಹಿಸಿದಳು ಅಂತಾದರೆ ನಮ್ಮ ನಿಮ್ಮ ಮನಸ್ಸಲ್ಲಿ ಏನು ಭಾವನೆ ಬರ್ತದೆ ಅಂದರೆ, ಇವಳಿಗೂ ಸಹ ಆಗ ತುಂಬ ಪ್ರಾಯ ಇರಬೇಕು, ಅವಳು ತುಂಬ ಜೌವನೆಯವಳು ಇರಬೇಕು ಅಂತ ಅನ್ನಿಸ್ತದೆ. ಆದರೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಆಕೆ ಪರಿಚಯ ಮಾಡ್ತಾರೆ ಭಾಳ ಸುಂದರವಾಗಿ. ಎರಡೇ ಎರಡು ಶಬ್ದ. ಇದು ಎಲ್ಲಿ ಹೇಳ್ತಾರೆ ಅಂದರೆ ಯುದ್ಧಕಾಂಡದಲ್ಲಿ. ಆ ಯುದ್ಧ ಆದಮೇಲೆ ರಾವಣ ಒಬ್ಬನೇ ಇದ್ದಾನೆ. 7 ದಿವಸ ಯುದ್ಧ, 6ನೇ ದಿವಸದಲ್ಲಿ ಎಲ್ಲರೂ ಸತ್ತು ಹೆಣವಾಗಿ ಉರುಳಿದ್ದಾರೆ. 7ನೇ ದಿವಸ ರಾವಣ ಅಂದರೆ ಫಾಲ್ಗುಣ ಮಾಸದ ಅಮಾವಾಸ್ಯೆ ದಿವಸ ಸಾಯಬೇಕು ಅವನು. ಅದಕ್ಕೋಸ್ಕರ ರಾಮ ಕಾಯ್ತಾ ಇದ್ದಾನೆ. ಆ ದಿವಸ ಮೊದಲನೇ ದಿವಸ ರಾತ್ರಿ ರಾವಣ ಪ್ರಚ್ಛನ್ನ ವೇಷಧಾರಿಯಾಗಿ ಲಂಕೆಯಲ್ಲಿ ಪ್ರದಕ್ಷಿಣೆ ಹಾಕ್ತಾನೆ. ತಾನು ಮಾಡಿದಂಥ ಈ ಘನಂಧಾರಿ ಕೆಲಸದ ಬಗ್ಗೆ ಈ ಲಂಕೆಯ ರಾಕ್ಷಸರು, ನನ್ನ ಪ್ರಜಾಜನರು ಏನು ಅಭಿಪ್ರಾಯ ತಾಳ್ತಾರೆ ಅಂಥೇಳಿ ಗೂಢಚಾರಿಯಾಗಿ ಸಂಚಾರ ಮಾಡಬೇಕಿದ್ರೆ ಅಲ್ಲಿನ ಆ ಪ್ರಜಾವರ್ಗದ ರಾಕ್ಷಸಿಯರೆಲ್ಲರೂ ರಾವಣನಿಗೆ ಮತ್ತು ಶೂರ್ಪಣಖೆಗೆ ಹಿಡಿ ಶಾಪ ಹಾಕ್ತಾ ಇರ್ತಾರೆ. ಏನು ಹಿಡಿ ಶಾಪ ಅಂತ ಕೇಳಿದರೆ, ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಯಾರು ಅಂದರೆ ಆ ಶೂರ್ಪಣಖಿ. ಯಾಕೆ ಅವಳು ಅನರ್ಥ ಮಾಡಿದಳು? ಅದು ಅವಳು ಎಲ್ಲೂ ಬಾಯಿ ಬಿಡೋದಿಲ್ಲ. ನಾನು ಹೇಳಿದ್ದೇನಲ್ಲ, ಅದೇ ಇರಬೇಕು ಪ್ರಾಯಶಃ ಅಂತ ಅನಿಸತ್ತೆ. ಆಗ ಅವ್ರು ಹೇಳುವ ಮಾತು ಲಂಕೆಯ ಪ್ರಜಾಜನರು ಏನು ಅಂದರೆ, ನಂಬರ್ 1 ಒಲಿನಿ. ಒಲಿನಿ, ನಾ ಸ್ವಲ್ಪ ಶಬ್ದ ನಿಮಗೆ ಅಪಾರ್ಥಕ್ಕೆ ಕಾರಣ ಆಗ್ಬೋದು ಇದು. ಯಾಕೆಂದರೆ ಇವತ್ತೊಂದು ನೋವಿಗೆ ಸಂಬಂಧಪಟ್ಟಾಗ ಆಯಿಂಟ್ಮೆಂಟ್ ಉಂಟು, ಅದಲ್ಲ. ಅಂದರೆ ಒಲಿನಿ ಅಂದರೆ ಅವಳ ಚರ್ಮ ತೊಗಲು ಆಗಲೇ ಅಲ್ಲಾಡ್ತಾ ಇತ್ತು. ಎಲ್ಲಿಗೆ ಬರಬೇಕಿದ್ರೆ ಪಂಚವಟಿಗೆ ಬರಬೇಕಿದ್ರೆ. ಆಮೇಲೆ ಜೋಲು ಹೊಟ್ಟೆ. ಇನ್ನು ಮುಂದೆ ಹೇಳಬೇಕು ಅಂದರೆ ತಲೆ ಮೇಲೆ ಮದ್ದಿಗೆ ಬೇಕು ಅಂದರೂ ಸಹ ಒಂದೇ ಒಂದು ಕಪ್ಪು ಕೂದಲು ಇರಲಿಲ್ಲ. ಶ್ವೇತ ಮೂರ್ಧಜ. ಸಾಕಲ್ವಾ ಪರಿಚಯಕ್ಕೆ? ಇಂಥವಳು ರಾಮನನ್ನು ನೋಡಿ ಅವಳು ಮೋಹಿಸಿದಳು. ಹೇಗೆ ಮೋಹಿಸಿದಳು ಅಂತಂದರೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಆ ರಾಮ ಲಕ್ಷ್ಮಣನನ್ನು ಕಂಡು ಅವಳು ಹರಟಿದಂತಹ, ಅಂದರೆ ಅವರನ್ನು ವರ್ಣನೆ ಮಾಡುವಂತಹ ಮಾತನ್ನು ನಾ ಮೂಲವನ್ನೇ ನಿಮ್ಮ ಎದುರಿನಲ್ಲಿ ಇಡಬೇಕು. ಭಾಳ ಸುಂದರವಾದಂಥ ಭಾಗಗಳು ನೋಡಿ. ಅವಳು ಹೋಗಿ ಹೇಳ್ತಾಳೆ, ರಾಮನ ವರ್ಣನೆ ಮಾಡುವಂಥದ್ದು ಯಾವಾಗಲೂ ನಮಗೆ ನಮ್ಮ ಕಥಾನಾಯಕನ ವರ್ಣನೆಯನ್ನು ಆ ಪಾತ್ರದ ಸಹಪಾತ್ರಗಳು ಹೇಳಬಾರ್ದು, ಶತ್ರುಗಳು ಹೇಳಬೇಕು. ಆಗ ಅದಕ್ಕೆ ಹೆಚ್ಚು ಬೆಲೆ. ಏನು ಹೇಳ್ತಾಳೆ ಅಂದರೆ, ಸಿಂಹೋರಸ್ಕಂ. ಇಲ್ಲಿ ಎತ್ತಿಗೆಲ್ಲ ಇಣಿ ಇರತ್ತಲ್ಲ, ಹಂಪ್ಸ್ ಅಂತ ಹೇಳ್ತೇವಲ್ಲ, ಆ ಥರ ಉಬ್ಕೊಂಡಿತ್ತವನಿಗೆ. ಮಹಾಬಾಹುಂ ಪದ್ಮಪತ್ರ ನಿಭೇಕ್ಷಣಂ ಆಜಾನುಬಾಹುಂ ದೀಪ್ತಾಸ್ಯಂ ಅತೀವ ಪ್ರಿಯದರ್ಶನಂ. ಆ ರಾಮನ ಚಲುವನ್ನು ವರ್ಣನೆ ಮಾಡ್ತಾಳೆ ಹೋಗಿ ಅವಳಲ್ಲಿ. ಹೀಗಿದ್ದಾನೆ ಅವನು. ಮತ್ತಷ್ಟೇ ಅಲ್ಲ, ಪ್ರೀತಿ ರೂಪಂ. ಮತ್ತು ಅವಳು ರಾಮನ ಹತ್ರ ಬಂದು ಹೇಳ್ತಾಳೆ ಏನು ಅಂದರೆ,
ಪ್ರೀತಿ ರೂಪಂ ವಿರೂಪ. ವಾಲ್ಮೀಕಿ ಮುನಿಗಳು ಹೇಳೋದು ಇದೆಲ್ಲವುದನ್ನು ಸಹ. ನೀನು ಹೇಗಿದ್ದೀಯೆ ಅಂದರೆ, ಸೀತೆ ಮತ್ತು ರಾಮನನ್ನು ಕಂಪೇರ್ ಮಾಡ್ತಾಳೆ ಅವಳು. ನೀನು ಇಷ್ಟು ಚಂದ ಇದ್ದೀಯೆ ಪ್ರೀತಿ ರೂಪಂ, ನಿನ್ನ ಹೆಂಡತಿ ಹೇಗಿದ್ದಾಳೆ ಸೀತೆ ಅಂದರೆ ವಿರೂಪ. ಏಕೆಂದರೆ ಇವಳು ವಿರೂಪಿಣಿ ಆದ್ದರಿಂದ, ವಿರೂಪ ಆದ್ದರಿಂದ ಅವಳಿಗೆ ಎಲ್ಲವೂ ಹಾಗೆ ಕಾಣುತ್ತೆ ಈಗ ಅಂತ. ಮತ್ತು ನೀನು ಹೇಗಿದ್ದೀಯೆ ಸುಸ್ವರಂ, ಒಂಥರ ಅಷ್ಟು ಮೆಲಡಿ ಆದಂಥ ಧ್ವನಿ ರಾಮಂದು. ಮತ್ತು ಸೀತೆ ಹೇಗೆ ಭೈರವಸ್ವರ, ತರುಣಂ ದಾರುಣ ವೃದ್ಧ. ನೋಡಿ ಶೂರ್ಪಣಕ್ಕೆ ಹೇಳೋದು, ಇವಳು ಹೇಗಿದ್ದಾಳೆ ಶೂರ್ಪಣಕ್ಕೆ ಅಂದರೆ ತರುಣಂ ದಾರುಣ ವೃದ್ಧ ದಕ್ಷಿಣಂ ವಾಮಭಾಷಿಣಿ. ಉತ್ತರಾರ್ಧ ಶೂರ್ಪಣಕ್ಕೆ ಸಂಬಂಧಪಟ್ಟಂದ ಅಂಥ ರಾಮನನ್ನು ಇವಳು ಬಯಸಿದ್ದಾಳೆ. ಹೇಗೆ ಕೇಳಿದರೆ ಅವನು ತರುಣ, ಇವಳು ದಾರುಣ, ಭೀಕರವಾದಂಥ ಆಕಾರ, ಮತ್ತು ವೃದ್ಧ. ಮತ್ತು ಅದೇ ಶಬ್ದ ಹೇಳ್ತಾರೆ, ಮೂರ್ಧಜ ಹೇಳಿದ ಶ್ವೇತ ಮೂರ್ಧಜ ಅದಕ್ಕೆ ಪೂರಕವಾಗಿ. ಮತ್ತು ದಕ್ಷಿಣಂ ವಾಮಭಾಷಿಣಿ, ಬಾಯಿ ತೆಗೆದ್ರೆ ಕೆಟ್ಟ ಶಬ್ದಗಳೇ. ಇಂತಹ ಶೂರ್ಪಣಖೆ ಕೊನೆಗೆ ಏನು ಮಾಡಿದ್ಲು ಅಂದರೆ, ಚಿರಾಯ ಭವಮೇ ಭರ್ತ ಸೀತೆಯ ಕಿಂಕರಿಷ್ಯಸಿ. ನೀನು ಇಂಥ ಚಲುವಾದಂಥ ನನಗೆ ನೀನು ಪತಿ, ನಿನಗೆ ನಾನೇ ಪತ್ನಿ. ಈ ನಿನ್ನ ಹೆಂಡತಿ ಇದ್ದಾಳಲ್ಲ ಸೀತೆ, ಅಕರಾಳ ವಿಕರಾಳ ಅಂತ ಅವಳ ಶಬ್ದದಲ್ಲಿ ಹೇಳಬೇಕು ಒಂದೇ ಮಾತಲ್ಲಿ. ಹಾಗಾಗಿ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೇನೆ, ನೀನು ನನ್ನನ್ನು ಒರಿಸು ಅಂತ ರಾಮನ ಹತ್ರ ಹೇಳಿದಳು. ಕೊನೆಗೆ ಇಲ್ಲೊಂದು ಪ್ರಸಂಗ ನಡೆಯುತ್ತೆ. ನಾನು ಈ ಮಾತನ್ನು ಹೇಳಿದ್ದೆ, ರಾಮನ ಚಾರಿತ್ರ್ಯ ಶೋಧನೆ ಮಾಡುವಾಗ ರಾಮ ಸುಳ್ಳು ಹೇಳಿದ ಶೂರ್ಪಣಖಿಯ ಪ್ರಸಂಗದಲ್ಲಿ. ಅದನ್ನು ಶೂರ್ಪಣಖಿಯ ಪಾತ್ರ ಪರಿಚಯ ಮಾಡುವಾಗ ಹೇಳ್ತೇನೆ ಅಂತ ಹೇಳಿದ್ದೆ. ಇವಾಗ ಆ ಸಂದರ್ಭ ಬಂದಿದೆ, ಹೇಳ್ತಿದ್ದೇನೆ. ಏನು ಅಂದರೆ, ಕೊನೆಗೆ ಏನು ಮಾಡ್ತಾಳೆ ಅಂದರೆ, ಇಷ್ಟೆಲ್ಲ ಹೇಳಿ ಈ ಸೀತೆ ಅವಳು ಹೇಳ್ತಾಳೆ, ಸೀತೆಯನ್ನು ರಾಮನ ಎದುರಿಗೆ ಹೇಳ್ತಾಳೆ, ನಿನ್ನ ಹೆಂಡತಿ ಹೇಗಿದ್ದಾಳೆ ಅಂದರೆ, ಇವಳಿಗೆ ಹೊಟ್ಟೆ ಎಲ್ಲ ಬೆನ್ನಿಗೆ ಹಿಡಿದು ಹೋಗಿದೆ, ನಿರ್ಣತ ಹೋದರಿ ಗೊತ್ತಾಯ್ತು. ಅಂದರೆ ನಾನು ಹೇಗಿದ್ದೇನೆ ನೋಡು, ಅಂದರೆ ಇವಳಿಲ್ಲಿದ್ದ ಅವಳು ಹೊಟ್ಟೆ ಅಲ್ಲಿರುತ್ತೆ, ಒಲಿನಿ ಹೀಗೆ ಅಂತ. ಹೀಗೆ ಆ ಕುರೂಪಿರಾದವರಿಗೆ ಕುರೂಪಿ ರೂಪೇ ಚಂದ, ಅಷ್ಟೇ, ಇನ್ನೇನು ಮಾಡಲಿಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ವರ್ಣನೆ ಮಾಡಿ ಕೊನೆಗೆ ಹೇಳ್ತಾಳೆ, ಆದ್ದರಿಂದ ನೀನು ನನ್ನನ್ನು ಒಪ್ಪಿಕೋ. ಇವಳು ಒಂದು ಸ್ತ್ರೀಯೇ ಅಲ್ಲ ಅವಳು ಅಂತ ಸೀತೆಯ ಬಗ್ಗೆ ಒಂದು ರೀತಿ ಕೆಟ್ಟ ಮಾತನ್ನೆಲ್ಲ ಹೇಳ್ತಾಳೆ ಅವಳು. ಹಾಗಾಗಿ ನನ್ನನ್ನು ನೀನು ವರಿಸು ಅಂತ ರಾಮನ ಹತ್ರ ಹೋಗಿ ಹೇಳ್ತಾಳೆ. ತತಶೂರ್ಪಣಖಾಂ ರಾಮ ಕಾಮಪಾಶವಶಾಪಾಶಿತಾಂ. ಶಬ್ದ ನೋಡ್ಕೊಳ್ಳಿ ಹೇಗಿದೆ ಅಂತ. ಸ್ವಚ್ಛಯ ಶ್ಲಕ್ಷ್ಣಯ ವಾಚ ಸ್ಮಿತಪೂರಮಥ ಬ್ರವೀತ್. ಅವಳು ಕಾಮಪಾಶ ವಶಂಗತಳು, ರಾಮ ಸಂಸ್ಕಾರವಂತ. ಹಾಗಾಗಿ ಆತ ಹೇಳ್ತಾನೆ, ಏನು ಕೇಳಿದರೆ ಸ್ಮಿತಪೂರ್ವ. ಅದನ್ನು ಹೇಳಿದ್ದೇನೆ ರಾಮನ ಪಾತ್ರದಲ್ಲಿ. ರಾಮ ಮಾತನಾಡುವಾಗ ಮಂದಹಾಸ ಮೊದಲು ಬೀರ್ತಿದ್ದ, ಆಮೇಲೆ ಮಾತನಾಡೋದು ಹೇಗೆ ಅಂತ. ಇಂಥ ರಾಮ ಹೇಳ್ದ. ಏನು ಹೇಳ್ತಾನೆ ಅಂದರೆ, ಕೃತದಾರೋಸ್ಮಿ ಭವತಿ ಭಾರ್ಯೇಯಂ. ನನಗೆ ಮದುವೆ ಆಗಿದೆಯಮ್ಮ. ಕೃತದಾರ, ದಾರ ಅಂದರೆ ಸಂಸ್ಥೆಯಲ್ಲಿ ಹೆಂಡತಿ ಪತ್ನಿ ಅಂತ ಅರ್ಥ. ಕೃತದಾರ ಅಂದರೆ ಸ್ವೀಕೃತ ದಾರ ಅಂದರೆ ನನಗೆ ಮದುವೆ ಆಗಿದೆ. ಹಾಗಾಗಿ ಭಾರ್ಯಾ ಇಯಂ, ನೋಡು ಪಕ್ಕದಲ್ಲೇ ಇದ್ದಾಳೆ ನನ್ನ ಹೆಂಡತಿ, ಇವಳು ನನ್ನ ಪತ್ನಿ. ದಯಿತ ಮಮ, ನನಗೆ ಅತ್ಯಂತ ಪ್ರೀತಿ ಪಾತ್ರಳು. ತ್ವದ್ವಿಧಾನಾಂತು ನಾರೀಣಾಂ ಸುದುಃಖ ಸಸಪತ್ನತ. ನೋಡು, ನನ್ನನ್ನು ನೀನು ಮದುವೆ ಆದರೆ, ಒಬ್ಬ ಪುರುಷನಿಗೆ ಇಬ್ಬರು ಪತ್ನಿಯರಿದ್ದರೆ ಆಗ ಅವರಿಬ್ಬರಲ್ಲಿ ಏನು ಶುರು ಆಗ್ತದೆ ಅಂದರೆ, ಸಪತ್ನಿ ಅಂದರೆ ಆ ಓರ್ಗಿತ್ತಿ ಅಲ್ವಾ, ಅಕ್ಕ ತಂಗಿ ಭಾವ ಶುರುವಾಗ್ತದೆ. ಆಮೇಲೆ ಜಗಳ ಶುರುವಾಗ್ತದೆ. ಮತ್ತು ಅವಳು ಹಿರಿಯಳಾಗ್ತಾಳೆ, ನೀನು ಕಿರಿಯಳಾಗ್ತಾಳೆ. ಯಾಕೆ ಮದುವೆಯಲ್ಲಿ ಅವಳಿಗೆ ಸೀನಿಯಾರಿಟಿ ಆಯಿತು, ನಿನಗೆ ಏನೋ ಅವ್ರಿಗಿಂತ ಕನಿಯಸಿ ಆಗ್ತೀಯ ನೀನು. ಹಾಗಾಗಿ ಸೀತೆ ಕೈ ಕೆಳಗೆ ನೀನು ಕೆಲಸ ಮಾಡಬೇಕಾ? ಹಾಗಾಗಿ ಬೇಡಮ್ಮ, ನೋಡು ಒಂದು ಕೆಲಸ ಮಾಡು, ಓಲ್ ನೋಡು ನನ್ನ ತಮ್ಮ ಇದ್ದಾನೆ, ಅವನು ಎಂಥವನು ಅಂದರೆ ಅಪೂರ್ವಿ ಭಾರ್ಯಯಾಚಾರ್ಥಿ ತರುಣ ಶ್ರೀಮಾನ್ ಅಕೃತ ದಾರಃ. ಅಲ್ಲಿ ಇದೇ ಶಬ್ದ ಹೇಳ್ತೇನೆ ನಾನು, ಅವನು ಅಕೃತದಾರಃ. ಅಕೃತದಾರಃ ಅಂದರೆ ಅದಕ್ಕೆ ಮದುವೆ ಆಗಿಲ್ಲ ಅಂತ ಒಂದು ಅರ್ಥ. ಕೃತದಾರ ಅಂದರೆ ಮದುವೆ ಆದವನು, ಪತ್ನಿಯನ್ನು ಪರಿಗ್ರಹಿಸಿದವನು. ಅಕೃತದಾರಃ ಅಂದರೆ ಮದುವೆ ಆಗಲಿಲ್ಲ ಅಂತ ಸಹಜವಾದ ಅರ್ಥ. ಆದರೆ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಕೇಳಿದರೆ, ರಾಮ ಇಲ್ಲೆಲ್ಲ ಸುಳ್ಳು ಹೇಳಲೇಬಾರ್ದು ಇನಿತೂ ಸಹ ಅಂಥೇಳಿ ತುಂಬ ಸಾಹಸ ಮಾಡಿದ್ದಾರೆ. ಅವರು ಏನು ಅರ್ಥ ಹೇಳ್ತಾರೆ ಅಂದರೆ,
ಅಸಹಕೃತ ಭಾರ್ಯ ಅಂದರೆ ಜೊತೆಯಲ್ಲಿ ಇಲ್ಲದೇ ಇರುವ ಹೆಂಡತಿಯವನು. ಲಕ್ಷ್ಮಣನ ಜೊತೆಗೆ ಹೆಂಡತಿ ಇಲ್ಲಿಲ್ಲ. ಅದರ ಜೊತೆಗೆ ಅಪೂರ್ವಿ ಅಂದರೆ ತರುಣ ಪ್ರಿಯದರ್ಶನ. ಅವನು ನನ್ನ ಹಾಗೆ ತುಂಬ ಸುಂದರವಾಗಿದ್ದಾನೆ, ಏನು ಯೋಚನೆ ಮಾಡಬೇಡ, ಹಾಗಾಗಿ ನೀನು ಇಷ್ಟೆಲ್ಲ ಒರೆಸಲೇಬೇಕು ಅಂದರೆ ಹೋಗಿ ಅವನನ್ನೇ ಕೇಳು ಅಂತ ರಾಮ ಲಕ್ಷ್ಮಣನ ಕಡೆಗೆ ತೋರಿಸಿದ. ಇವಳು ಹೋಗಿ ಅವನನ್ನು ಕಾಡಿ ಬಿಡೋದಕ್ಕೆ ಶುರು ಮಾಡಿದ್ಳು. ಆಗ ಲಕ್ಷ್ಮಣ ಹೇಳ್ತಾನೆ, ಆಗಬಹುದಿತ್ತು, ಆದರೆ ನಿನ್ನಂತಹ ಸುಂದರಿಯರಿಗೆ ಒಂದು ಸಮಸ್ಯೆ, ನನ್ನಂಥವನ್ನು ಕಟ್ಕೊಂಡ್ರೆ ಏನು ಅಂದರೆ, ನೋಡು, ಅಣ್ಣ ಅತ್ತಿಗೆ, ನಾನು ತಮ್ಮ, ಮತ್ತು ನೀ ನನ್ನನ್ನು ಮದುವೆ ಆದರೆ ಏನಾಗಬೇಕು ಗೊತ್ತಾ, ಸಾಲದಕ್ಕೆ ನಾನು ಗುಣೈಹಿ ದಾಸ್ಯಮುಪಾಗತಃ, ರಾಮನ ದಾಸ. ನನ್ನ ಹೆಂಡತಿಯಾರು ನೀನು ಏನಾಗಬೇಕು, ದಾಸಿ ಆಗಬೇಕು, ಮನೆ ಕೆಲಸದವಳು ಆಗಬೇಕು. ನೀನು ಸಿದ್ಧವಾಗಿದೆಯಾ ಅಂದ ಲಕ್ಷ್ಮಣ. ಇದನ್ನು ಒಪ್ಕೊಳ್ತಾಳ ಅವಳು? ಇಲ್ಲವಲ್ಲ. ಹಾಗಾಗಿ ನೀನು ಒಂದು ಕೆಲಸ ಮಾಡು, ಹೋಗಿ ನನ್ನ ಅಣ್ಣನೇ ಇನ್ನೊಂದು ಸಲ ವಿಚಾರಿಸು. ಹೀಗೆ ಇದು ಹೇಗಾಯಿತು ಅಂದರೆ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಒಂದು ದೃಷ್ಟಿಯಲ್ಲಿ ಈ ಬಾಲ್ ಒಂದು ಸಲ ಆ ಕೋರ್ಟಿಗೆ ಹೋಗ್ತದೆ, ಇನ್ನೊಂದು ಸಲ ಈ ಕೋರ್ಟಿಗೆ ಬರ್ತದೆ. ಹೀಗೆ ಅಂತ ಶೂರ್ಪಣಖಿಗೆ ಏನಾಯಿತು ಅಂದರೆ, ತಾಳ್ಮೆ ಕಳೆದು ಹೋಯಿತು. ಆಗ ವಾಸ್ತವಿಕವಾಗಿ ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ವಿಮರ್ಶೆ ವಿಚಾರ ಉಂಟು, ಹೇಳಿಬಿಡ್ತೇನೆ. ರಾಮ ಲಕ್ಷ್ಮಣ ಅಕೃತದಾರ ಅನ್ನೋದಕ್ಕೆ ಅಸಹಕೃತ ಭಾರ್ಯ ಅಂದರೆ ಪತ್ನಿ ಸಮೀಪದಲ್ಲಿ ಇರುವವನು ಇಲ್ಲದೇ ಇರುವವನು ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ ತುಂಬ ಜನ ವ್ಯಾಖ್ಯಾನಕಾರರು, ವಿಶೇಷವಾಗಿ ಗೋವಿಂದರಾಜಿಗೆ ವ್ಯಾಖ್ಯಾನ. ಆದರೆ ಮುಂದೆ ರಾಮನೇ ಹೇಳ್ತಾನೆ ಏನು ಅಂತಂದರೆ, ನಾವಿಬ್ಬರು ತಮಾಷೆ ಮಾಡ್ತಾ ಇದ್ದೇವೆ ಅನ್ನೋದು ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅವಳು ಕಾಮಮೋಹಿತಳು. ಹಾಗಾಗಿ ಲಕ್ಷ್ಮಣ ಇಂತಹ ಏನು ಅಂದರೆ ಕ್ರೂರರಾದವರ ಜೊತೆಗೆ ಕ್ರೂರೈಹಿ ಅನಾರ್ಯೈಹಿ ಸೌಮಿತ್ರೇ ಪರಿಹಾಸ ನ ಕಥಂಚನ. ಕ್ರೂರ ಆದವರ ಜೊತೆಗೆ ದುಷ್ಟರಾದವರ ಜೊತೆಗೆ ನಾವು ಪರಿಹಾಸವನ್ನು ಮಾಡಬಾರದು ಅಂತ ಲಕ್ಷ್ಮಣನನ್ನು ಎಚ್ಚರಿಸುವ ಮೂಲಕ ಇಡೀ ಘಟನೆ ಇದು ಯಾವುದು ಅಂತ ಹೇಳಿದ ರಾಮ ಅಂದರೆ, ಇದೊಂದು ಪರಿಹಾಸ ಅಂದರೆ ಹಾಸ್ಯ ಮಾಡ್ತಾ ಇದ್ದೇವೆ, ಆದರೆ ನಮ್ಮ ಹಾಸ್ಯವನ್ನು ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ. ಹಾಗಿದ್ರೆ ಈಗ ಇನ್ನೊಂದು ಪ್ರಶ್ನೆ, ಹಾಗಿದ್ರೆ ಹಾಸ್ಯಕ್ಕಾದರೂ ಸಹ ಇಲ್ಲಿ ರಾಮ ಸುಳ್ಳು ಹೇಳ್ದಂಗೆ ಆಯ್ತಲ್ಲ ಅಂತಂದರೆ, ಅದಕ್ಕೆ ವ್ಯಾಖ್ಯಾನಕಾರರು ಶ್ಲೋಕವನ್ನು ಉದಾಹರಿಸ್ತಾರೆ. ಹಾಸ್ಯ ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬಹುದು. ಏನು, ಎಲ್ಲಿ, ಯಾವ ಸಂದರ್ಭ ಅಂತಂದರೆ, ಅದಕ್ಕೊಂದು 4 ಸಂದರ್ಭಗಳನ್ನು ನಮ್ಮ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಎಲ್ಲಿ ಸುಳ್ಳು ಹೇಳ್ಬೋದು ಅಂದರೆ, ಹಾಸ್ಯ ಮಾಡುವ ಸಂದರ್ಭದಲ್ಲಿ ಸಹಜವಾಗಿ ಸುಳ್ಳು ಸ್ವಲ್ಪ ಬೆರಿಕೆ ಆಗಿದ್ದೇ ಇರುತ್ತೆ. ಅದಕ್ಕೆ ಹಾಸ್ಯ ಅಂತ ತಕ್ಷಣ ಸುಳ್ಳು ಇರಬೇಕು, ಒಂದು ಚೂರುಪಾರು ಹೀಗೆ ಅಂತ, ಅಥವಾ ಒಂದು ಅತಿಶಯೋಕ್ತಿ, ಏನೋ ಒಂದು ರೀತಿಯಲ್ಲಿ ಒಂದು ರೀತಿಯ ಅದಕ್ಕೆ ಬಣ್ಣ ಕಟ್ಟೋದು ಅಂತ ಹೇಳ್ತೇವಲ್ಲ ಹಾಗೆ. ಎಲ್ಲಿ ಹೇಳ್ಬೋದು ಅಂದರೆ, ವಿವಾಹ ಕಾಲದಲ್ಲಿ ಸ್ವಲ್ಪ ಸುಳ್ಳು ಹೇಳಬಹುದು ಅಂತ, ಸ್ವಲ್ಪ ಸುಳ್ಳು ಹೇಳಬೇಕು, ಜಾಸ್ತಿ ಹೇಳಬಾರ್ದು ಹೀಗೆ ಅಂತ. ಮತ್ತು ರತಿ ಸಂಪ್ರಯೋಗೆ ಪ್ರಾಣಾತ್ಯಯೇ, ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಏನಕ್ಕೇನ ಪ್ರಕಾರೇಣ ನಾನು ಬದುಕುಳಿಬೇಕು, ಅದಕ್ಕೋಸ್ಕರ ಸುಳ್ಳು ಹೇಳೋದು ತಪ್ಪಲ್ಲ. ಸರ್ವಧನಾಪಹಾರೆ, ನಮ್ಮ ದುಡ್ಡನ್ನೆಲ್ಲ ನಾವೊಬ್ಬ ಕಿತ್ಕೊಂಡು ಹೋಗ್ತಾನೆ, ಅಂತಹ ಸಂದರ್ಭದಲ್ಲಿ ನಾವು ಸುಳ್ಳನ್ನು ಹೇಳಬಹುದು. ಮಿತ್ರಸ್ಯ ಚಾರ್ಥೇ, ಗೆಳೆಯನಿಗೆ ಸಂಬಂಧಪಟ್ಟ ಹಾಗೆ. ಅನೃತಂ ವದೇತ್ ಯಹ, ಇಂತಹ ಸಂದರ್ಭದಲ್ಲಿ ಅನೃತವನ್ನು ಹೇಳಿದರೆ ಪಂಚಾನೃತಾನಿ ಆಹು ಅಪಾತಕಾನಿ, ಈ 5 ತರಹದ ಸುಳ್ಳುಗಳನ್ನು ಹೇಳಿದರೆ ಅದು ಪಾತಕ ಆಗುವುದಿಲ್ಲ, ಪಾಪ ಆಗುವುದಿಲ್ಲ ಅಂತ. ಹಾಗಿದ್ರೆ ಇಲ್ಲಿ ಇವಾಗ ರಾಮ ಸುಳ್ಳು ಹೇಳಿದ್ನ ಅಂದರೆ ಅದೇ ಬಂತಲ್ಲ, ಏನು ಅಂದರೆ ಇದು ಪ್ರಾಣಾತ್ಯಯ, ಪ್ರಾಣ ಹೋಗುವಂಥ ಸಂದರ್ಭ. ರಾಮನಿಗೆ ವಾಸನೆ ಹೊಡೆದಿದೆ ಮೊದಲೇನೆ ಅದು ಹೀಗೆ ಅಂತ, ಓಹೋ ಇದು ಸ್ವಲ್ಪ ಡೇಂಜರ್ ಇದೆ ಪರಿಸ್ಥಿತಿ ಇದು ಅಂಥೇಳಿ, ಆದರೂ ಸಹ ಸ್ವಲ್ಪ ನೋಡೋಣ ಅಂಥೇಳಿ ತಮಾಷೆಯ ಮಾತನ್ನಾಡಿದ್ದಾನೆ. ಹಾಗಾಗಿ ಈ ರೀತಿಯಾದಂತಹ ಸಂದರ್ಭದಲ್ಲಿ ಏರ್ಪಟ್ಟಾಗ ರಾಮ ತಮಾಷೆಗಾಗಿ ಅದನ್ನು ಹೇಳಿದ ಅಂತ ವ್ಯಾಖ್ಯಾನಕಾರರು ನೇರವಾಗಿ ಹೇಳದೆ, ಮೂಲದಲ್ಲಿರುವಂತಹ ಏನು ಕೇಳಿದರೆ ಪರಿಹಾಸ ಕಥಾ, ತಮಾಷೆಗಾಗಿ ಹೇಳಿದ್ದು ಅನ್ನೋದನ್ನು ಉಲ್ಲೇಖ ಮಾಡಲಿಲ್ಲ. ಆದರೆ ಅವರು ಅದರ ಸಮರ್ಥನೆಗೋಸ್ಕರ ತುಂಬ ವಿವರಣೆ ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆ ಲಕ್ಷ್ಮಣನಿಗೆ ಮದುವೆ ಆಗಿದ್ದರೂ ಸಹ ಅವನ ಪತ್ನಿ ಸನಿಹದಲ್ಲಿ ಇಲ್ಲ. ಹಾಗಾಗಿ
14 ವರ್ಷಗಳಿಂದ ಅಂದರೆ 13 ವರ್ಷಗಳಿಂದ ಆತ ಪತ್ನಿಯಿಂದ ದೂರನಿದ್ದಾನೆ. ಆದ್ದರಿಂದ ನೀನು ಹೋಗಿ ಕೇಳಬೇಕಾರೆ ಅವನನ್ನು ಎನ್ನುವ ಹಾಗೆಲ್ಲ ರಾಮ ಹೇಳಿದ ಇತ್ಯಾದಿ ಇತ್ಯಾದಿ ಸಾಕಷ್ಟು ಸುತ್ತು ಬಳಸಿ ಅಲ್ಲಿ ಪ್ರಸಂಗವನ್ನು ಹೇಳೋ ಹಾಗೆ ನಮಗೆ ಕಾಣುತ್ತೆ. ಆದರೆ ಇದೊಂದು ಹಾಸ್ಯಮಯವಾದಂಥ ಪ್ರಸಂಗ ಅಂತ ತೆಗೆದುಕೊಂಡ್ರೆ ಹಾಸ್ಯದ ಸಂದರ್ಭದಲ್ಲಿ ಚೂರುಪಾರು ಸುಳ್ಳನ್ನು ಹೇಳಬಹುದು ಅಂತ ಧರ್ಮಶಾಸ್ತ್ರವೇ ಒಪ್ಪಿಕೊಂಡಿದ್ದಾದ್ದರಿಂದ ಇದೊಂದು ತಮಾಷೆಯ ಪ್ರಸಂಗ. ಆದ್ದರಿಂದ ರಾಮ ಸುಳ್ಳನ್ನು ಹೇಳಿದ ತಮಾಷೆಗೋಸ್ಕರ ಧರ್ಮಶಾಸ್ತ್ರ ಒಪ್ಪಿಗೆಯನ್ನು ಕೊಟ್ಟಿದೆ ಅದಕ್ಕೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಶೂರ್ಪಣಖ ಪ್ರಸಂಗ ಪಂಚವಟಿಯಲ್ಲಿ ಮುಗೀತದೆ. ಕೊನೆಗೆ ಪ್ರಾಯಶಃ ಸ್ವಾರಸ್ಯ ಅಂದರೆ ರಾವಣನನ್ನು ಈ ರೀತಿಯಾಗಿ ಕೆಣಕಿ ಆದ ಮೇಲೆ ಯುದ್ಧ ಶುರುವಾಗುತ್ತಲ್ಲ, ಅಲ್ಲಿಂದ ಮುಂದಕ್ಕೆ ಶೂರ್ಪಣಖೆ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ. ಪ್ರಾಯಶಃ ವಿಭೀಷಣನ ಕಾಲದಲ್ಲಿ ಅವಳು ನೆಮ್ಮದಿಯಿಂದ ಬದುಕಿದ್ಲೋ ಅಥವಾ ಪಂಚವಟಿಯಲ್ಲೇ ಮತ್ತಿದ್ಲ, ಪಂಚವಟಿಯಲ್ಲೇ ಇಲ್ಲ, ಯಾಕೆಂದರೆ ರಾಮ ಪೂರ್ತಿಯಲ್ಲಿ ಸ್ವಚ್ಛ ಮಾಡಿಬಿಟ್ಟಿದ್ದಾನೆ ಹೀಗೆ. ಹಾಗಾಗಿ ಅಲ್ಲಿ ಅವಳು ನೆಮ್ಮದಿಯಿಂದ ರಾವಣ ಸತ್ತು ದಿವಸ ಎಲ್ಲಕ್ಕಿಂತ ಹೆಚ್ಚು ಸಂತೋಷ ಅವಳು ಪಟ್ಟಿರಬಹುದೇನೋ. ತನ್ನ ಗಂಡನನ್ನು ಆತ ಸಾಯಿಸಿದ್ದಕ್ಕೆ ಇವತ್ತೇನಾಯಿತು, ಪರಿಹಾರ ಆಯಿತು ಅಂತ. ಒಟ್ಟಾರೆ ಅಲ್ಲಿಂದ ಪಂಚವಟಿಯಿಂದ ನಾನು ಮಾಡ್ತಾ ಬಂದಂಥ ಎಲ್ಲ ಉಪಾಯಗಳು ಸಹ ಸಾರ್ಥಕವಾದುವಂತ ಅವಳು ಭಾವಿಸಿರಬೇಕು. ಒಟ್ಟಾರೆ ಅವಳ ರಾಜಕೀಯ ಈ ಎಲ್ಲ ತಂತ್ರಗಾರಿಕೆಯನ್ನು ನೋಡ್ತಾ ಬಂದಾಗ ನಮಗೆ ಇದು ಸ್ಪಷ್ಟವಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಮಂಥರೆ ಮತ್ತು ಶೂರ್ಪಣಖೆ ಅವರು ಮೇಲ್ನೋಟಕ್ಕೆ ಅವರು ಸ್ವಾರ್ಥ ಅಂತ ಕಂಡ್ರೂ ಸಹ ವಾಸ್ತವಿಕವಾಗಿ ಅವರು ಸ್ವಾರ್ಥ ಇಲ್ಲ. ಮಂಥರೆಗೆ ಅವಳು ಸ್ವಾರ್ಥ ಏನಿತ್ತು, ಏನೂ ಸ್ವಾರ್ಥ ಇಲ್ಲ. ಹಾಗಾಗಿ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ ಅತ್ಯಂತ ಸೂಕ್ತ, ಎದುರುಚ್ಛೆಯ ಆರುರೋಹ ಅನ್ನೋದು. ಆದರೆ ಶೂರ್ಪಣಖೆಗೆ ಮಾತ್ರ ಅವಳು ರಾಜಕೀಯವಾಗಿ ಮುತ್ಸದ್ದಿ ಇದ್ಲು. ಅಂದರೆ ವ್ಯಾಖ್ಯಾನಕಾರರು ಒಂದು ಕಡೆ ಬರೀತಾರೆ, ಈ ಹೆಣ್ಣಿಗೆ ಯಾಕೆ ರಾಜಕೀಯ ಅಂತ ನಾವು ಕೇಳುವಂತಿಲ್ಲ, ಅಷ್ಟರ ಮಟ್ಟಿಗೆ ಅವಳು ಪ್ರಬುದ್ಧಳಾಗಿದ್ದಳು ಎನ್ನುವಂಥ ಅರ್ಥ ಬರುವಂಥ ಮಾತನ್ನೆಲ್ಲ ಅವರು ಬರೀತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಶೂರ್ಪಣಖೆ ಇವಳು ಕಥಾನಾಯಕಿ ಅಂತೂ ಅಲ್ಲ, ಖಳನಾಯಕಿ ಅಂತ ಹೇಳೋಣ, ಅದೂ ಸಹ ಪೂರ್ತಿ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಒಟ್ಟಾರೆ ಒಂದು ದೃಷ್ಟಿಯಲ್ಲಿ ಕಥಾನಾಯಕಿ ಖಳನಾಯಕರ ಮಧ್ಯದಲ್ಲಿ ಇದ್ದು ರಾಮಾಯಣದ ನಯನಕ್ಕೆ ಸಹಕರಿಸಿದಂಥ ಪಾತ್ರ ಅವಳಾದ್ದರಿಂದ ಏನಿದ್ರೂ ಸಹ ರಾಮನ ಅವತಾರದ ಕಾರ್ಯಗಳಿಗೆ ಶೂರ್ಪಣಖಿ ಒಂದಿಷ್ಟು ಸಹಕರಿಸಿದ್ದಾಳೆ. ಆದ್ದರಿಂದ ಅವಳೂ ಸಹ ರಾಮನನ್ನು ಪರಿಕ್ರಮ ಮಾಡಿದ್ದಾಳೆ ಮತ್ತು ರಾಮನನ್ನು ಎಷ್ಟು ರೀತಿಯಲ್ಲಿ ಹೊಗಳಿದ್ದಾಳೆ. ಅವಳ ಮನಸ್ಸಲ್ಲಿ ಕಾಮಭಾವನೆ ತುಂಬಿರಬಹುದು, ಆದರೂ ಸಹ ಭಗವಂತನಲ್ಲಿಟ್ಟಂಥ ಕಾಮಭಾವನೆ ಅದು ಕಾಮ ಆಗೋದಿಲ್ಲ. ಯಾಕೆ ಕೇಳಿದರೆ ಮುಂದೆ ಮಹಾಭಾರತದ ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ಏನು ಕೇಳಿದರೆ ಈ ಕಾಳುಗಳನ್ನು ಬೇಯಿಸಿಬಿಟ್ಟು ಭೂಮಿಯಲ್ಲಿ ಹಾಕಿದರೆ ಅದು ಮೊಳಕೆ ಆಗುತ್ತಾ? ಇಲ್ವಲ್ಲ. ಹಾಗೆ ಆ ರಾಮನನ್ನು ಈ ಪರಿಯಾಗಿ ಅವಳು ಹೊಗಳಿ ಹಚ್ಕೊಂಡಿದ್ದಾದ್ದರಿಂದ ಅವಳ ಕಾಮಭಾವನೆ ಅದಲ್ಲೇ ನಶಿಸಿ ಹೋಗಿದೆ ಅನ್ನೋ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈವರೆಗೆ ನನ್ನೆಲ್ಲ ಮಾತುಗಳನ್ನು ಸಹ ಆ ಮರ್ಯಾದಾ ಪುರುಷೋತ್ತಮನಾದಂಥ ಶ್ರೀರಾಮಚಂದ್ರನ ಪದತಲದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ನಾಳೆ ದಿವಸ ಜನ್ಮಾಷ್ಟಮಿ ನಿಮಿತ್ತ ಮುಂಚಿತವಾಗಿ ಇವತ್ತಿನ ಭಾಷೆ ಹೇಳಿದಂಗೆ ಅಡ್ವಾನ್ಸ್ ಆಗಿ ಆ ಕೃಷ್ಣ ಜಯಂತಿಯ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೇನೆ. ಮತ್ತು ಉಭಯ ಶ್ರೀಗಳಿಗೂ ಸಹ ಪುನಃ ಸಾಷ್ಟಾಂಗ ಪ್ರಣಾಮಗಳನ್ನು ಎರಗಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತೇನೆ. ಇಲ್ಲ ಅಂತ ಶಬ್ದ ನಾನು ಹೇಳಲೇ ಇಲ್ಲ, ಶುಭಾಶಯ ಹೇಳಿದ್ದೇನೆ ನಿಮಗೆ. ಅಕಸ್ಮಾತ್ತಾಗಿ ನಾನು ಬರದೇ ಇದ್ದರೂ ಸಹ ಇಲ್ಲೊಂದು ವ್ಯವಸ್ಥೆ ಇದ್ದೇ ಇರುತ್ತೆ, ಅದನ್ನು ನಾವು ಮರೆಯಬೇಡಿ. ಯಾಕೆಂದರೆ ಚಾತುರ್ಮಾಸದ ಪ್ರತಿ ದಿನವೂ ಸಹ ಇಲ್ಲಿ ರಾಮಾಯಣವೋ ಪದ್ಮಪುರಾಣವೋ ಒಟ್ಟಾರೆ ಇನ್ನೊಂದು ಯಾವುದೋ ವಿಚಾರ, ಒಂದು ಸದ್ವಿಚಾರದ ಚಿಂತನೆ ನಡೆಯುತ್ತೆ. ಆ ಸದ್ವಿಚಾರದ ಚಿಂತನೆಯನ್ನು ನಾವು ನಮ್ಮ ಈ ಕಿವಿಗಳು ಎನ್ನುವಂಥ ದ್ವಾರದ ಮೂಲಕ ಬುದ್ಧಿಯ ಪಾತ್ರೆಯಲ್ಲಿ ತುಂಬಿಕೊಳ್ಳಬೇಕು. ಅದು ಶ್ರೀಗಳವರ ಸಂಕಲ್ಪ. ಅದಕ್ಕೆ ನಾವು ಪೂರಕವಾಗಿ ಸ್ಪಂದಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.